ಸುಮಾರು 50,000ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ತಕ್ಷಣ ಆಯುರ್ವೇದವನ್ನ ಖಂಡಿತವಾಗ್ಲೂ ನೆನೆಸ್ಕೊಳ್ಳುತ್ತೆ. ಯಾರು ಸರ್ ಡಾಕ್ಟರ್ ಆಶಾ ಕಿರಣ್ ಅನ್ನೋರು ಯಾರು? ನಾನು ಒಬ್ಬ ಸಂಶೋಧಕ ಅಂತ ಹೇಳಿ ಇಷ್ಟಪಡ್ತೀನಿ ಸರ್. ಅಲ್ಲಿಗೆ ನೀವು ಅಬ್ದುಲ್ ಕಲಾಂ ಸರ್ ಅವರ ಕೈ ಕೆಳಗಡೆ ಕೆಲಸ ಮಾಡಿದ್ದೀರಿ? ಹೌದು, ಪ್ರಾಜೆಕ್ಟ್ ಆಗಿ ನಾನು ಅವರ ಕೆಳಗಡೆ ಮಾಡಿದ್ದೀನಿ. ಜೊತೆಗೆ ಆಯುರ್ವೇದದಲ್ಲೂ ಕೂಡ ತುಂಬಾ ಫಾಸ್ಟ್ ಆಗಿ ಕ್ಯೂರ್ ಮಾಡಬಹುದು ಅಂತ ತಮಗೆ ಗೊತ್ತಾಯ್ತು. ಆಕ್ಚುಲಿ ಆಯುರ್ವೇದ ಸರಿಯಾಗಿ ಮಾಡಿದ್ರೆ ಸ್ಲೋ ಅಲ್ಲ, ಅದು ಬೇಗ ಎಫೆಕ್ಟ್ ಕೊಡುತ್ತದೆ. ಕೋಟಿಗಟ್ಟಲೆ ಜನ ಬೇರೆ ಬೇರೆ ಸಮಸ್ಯೆಗಳು ಪರಿಹಾರ ಆಗದೆ ನರಳುತ್ತಾ ಇದ್ದಾರೆ. ಮೆಡಿಸಿನ್ಸು ಫೇಕ್ ಮೆಡಿಸಿನ್ಸ್ ಆಗಿರುತ್ತೆ, ಇಲ್ಲ ಎಫೆಕ್ಟ್ ಕಡಿಮೆ ಆಗಿರುತ್ತೆ, ಇದೆಲ್ಲ ಇರುತ್ತೆ. ಇವಾಗ ನಾವು ನಮ್ದು ಮೇನ್ ಸಂಶೋಧನೆ ನಾವೀಗ ಕ್ಯಾನ್ಸರ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಂಗ್ಲಿಷ್ ಮೆಡಿಸಿನ್ ತಂಡ 10 ನಿಮಿಷದಲ್ಲಿ ವಾಸಿ ಆಗುತ್ತೆ, ಬಟ್ ಆಯುರ್ವೇದ 3 ದಿನನೂ ವಾಸಿ ಆಗಲ್ಲಪ್ಪ, 3 ದಿನ ಆದ್ರೂ ಬೇಕಾಗುತ್ತೆ. ಸ್ಲೋ ಅನ್ನೋ ಮೈಂಡ್ ಅಲ್ಲಿ ಇತ್ತು. ಬೇಗ ರಿಸಲ್ಟ್ ಕೊಡುವ ರೂಪದಲ್ಲಿ ಈ ಆಯುರ್ವೇದವನ್ನು ನಾವು ತಲುಪಿಸಬೇಕು. ಆಯುರ್ವೇದ ಸಂಶೋಧಕರಾಗೋದಕ್ಕೆ APJ ಅಬ್ದುಲ್ ಕಲಾಂ ಸರ್ ಅವ್ರ ಕಾರಣ, ಒಂದು ಮುಖ್ಯ ಕಾರಣ. ನಮಸ್ಕಾರ. ದಿ ಸಕ್ಸಸ್ ಸ್ಟೋರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗ್ಡಿ. ಇವತ್ತಿನ ನಮ್ಮ ಸಕ್ಸಸ್ ಸ್ಟೋರಿಯ ಸಾಧಕರು ಪರಿಚಯ ಮಾಡೋಕ್ಕೂ ಮುನ್ನ ಅವರ ಬಗ್ಗೆ 2 ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ನಮ್ಮ ದೇಶ ಕಂಡಂತಹ ತುಂಬಾ ಅದ್ಭುತವಾದಂತಹ ವಾಗ್ಮಿ, ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂತಹ ರಾಷ್ಟ್ರಪತಿಗಳು ಅಂತ ಆಗಿದ್ದವರು ಅಂತಂದ್ರೆ ಅದು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವ್ರ ವಿಜ್ಞಾನಿ ಕೂಡ ಆಗಿದ್ರು. ಅಂತಹ ವಿಜ್ಞಾನಿಯ ಕೆಳಗಡೆ DRDO ನಲ್ಲಿ ಒಂದು ಪ್ರಾಜೆಕ್ಟ್, ಅಂದ್ರೆ ಸೈನಿಕರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಮಹತ್ವದ ಒಂದು ಪ್ರಾಜೆಕ್ಟ್ ನಲ್ಲಿ ವರ್ಕ್ ಮಾಡಿ, ಅಂದ್ರೆ APJ ಅಬ್ದುಲ್ ಕಲಾಂ ಅವರ ಅಂಡರ್ ಅಲ್ಲಿ ವರ್ಕ್ ಮಾಡಿದಂತ ವಿಜ್ಞಾನಿ ಇವರು. ಜೊತೆಗೆ ಅದಾದ ಬಳಿಕ ಅವರು ಕೊಟ್ಟಂತ ಪ್ರಾಜೆಕ್ಟ್ ನಿಂದಲೇ ಇನ್ಸ್ಪೈರ್ ಆಗಿ ಆ DRDOದಲ್ಲಿ ಆ ಪ್ರಾಜೆಕ್ಟ್ ಅನ್ನು ಯಶಸ್ವಿಯಾಗಿ ಮುಗಿಸಿ ಅದಾದ ಬಳಿಕ ಆಯುರ್ವೇದದಲ್ಲಿ ಒಂದು ಆಸಕ್ತಿಯನ್ನ ಬೆಳೆಸ್ಕೊಂಡು ಖಂಡಿತವಾಗ್ಲೂ ಇಲ್ಲಿ ನಾವು ದೇಶದ ಸೈನಿಕರಿಗೆ ಏನು ಆರೋಗ್ಯ ಸಮಸ್ಯೆ ಆಗ್ತದೆ ಅದಕ್ಕೆ ಒಂದು ಪರಿಹಾರ ಆಯುರ್ವೇದದಲ್ಲಿ ಇದೆ ಅಂತಂದ್ರೆ ಜನಸಾಮಾನ್ಯರಿಗೂ ಆಗ್ತಾ ಇರುವಂತಹ ಒಂದಷ್ಟು ಪ್ರಮುಖ ಸಮಸ್ಯೆಗಳು, ಜೀವ ಹೋಗುವಂತ ಸಮಸ್ಯೆಗಳು ಕೂಡ ಆಯುರ್ವೇದದಲ್ಲಿ ಪರಿಹಾರ ಇದೆ ಅಂತ ಹೇಳಿ ಸಾಕಷ್ಟು ಒಂದು ಸಂಶೋಧನೆಯನ್ನ ಮಾಡಿ ಕಂಪ್ಲೀಟ್ ಆಗಿ ಸುಮಾರು ಪ್ರಮುಖ 10 ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ತಕ್ಷಣ ರಿಲೀಫ್ ಆಗಬೇಕು, ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿ ತಕ್ಷಣ ಆಯುರ್ವೇದ ಅಂತ ಹೇಳಿ ಒಂದು ಸಂಶೋಧನೆಯನ್ನ ಮಾಡಿ ಅದಾದ ಬಳಿಕ ಸಂಶೋಧನೆಗಳೆಲ್ಲವೂ ಕೂಡ ಫಲ ಇದು ಖಂಡಿತವಾಗ್ಲೂ ಜನರಿಗೆ ರೀಚ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ತಕ್ಷಣ ಆಯುರ್ವೇದ ಅಂತ ಹೇಳಿ ಒಂದು ಸಂಸ್ಥೆಯನ್ನ ಶುರು ಮಾಡಿ ಇವತ್ತು 50,000ಕ್ಕೂ ಹೆಚ್ಚು ಒಂದು ಕುಟುಂಬಗಳಿಗೆ ಇದರಿಂದ ಒಂದು ಆರಾಮಾಗಿದೆ, ಪರಿಹಾರಗಳು ಸಿಕ್ಕಿದವರೆಲ್ಲರೂ ಕೂಡ ಇವತ್ತು ತಕ್ಷಣ ಆಯುರ್ವೇದ ಹಾಗೂ ಅದಕ್ಕೆ ಕಾರಣರಾದಂತ ವ್ಯಕ್ತಿಯನ್ನ ನೆನೆಸ್ಕೊತಿದ್ದಾರೆ. ಆ ವ್ಯಕ್ತಿ ಇವತ್ತಿನ ನಮ್ಮ ಸಕ್ಸಸ್ ಸ್ಟೋರಿಯ ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ತಾ ಅವ್ರು ಬೇರೆ ಯಾರು ಅಲ್ಲ, ಡಾಕ್ಟರ್ ಆಶಾ ಕಿರಣ್ ಕೈಲಂಕಜೆ ಅವರು. ಇವರು ನಿರ್ದೇಶಕರು, ಈ ಒಂದು ತಕ್ಷಣ ಆಯುರ್ವೇದದ ಸಂಸ್ಥೆಯ ನಿರ್ದೇಶಕರು ಹಾಗೂ ವಿಜ್ಞಾನಿಗಳು, ಸಂಶೋಧಕರು. ಸರ್, ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಓಕೆ ಸರ್, ಈಗ ನಾವು ನೋಡಿರ್ತೀವಿ, ಈಗ ತಕ್ಷಣ ಆಯುರ್ವೇದದಲ್ಲಿ ಬಂದಾಗ ನೀವು ಮಾತಾಡ್ತಿರ್ತೀರಿ, ಒಂದಷ್ಟು ಮಾಹಿತಿ ಎಲ್ಲ ಕೊಡ್ತಾ ಇರ್ತೀರಿ. ಇದೆಲ್ಲ ನೋಡಿದಂಥವ್ರಿಗೆ ನಮಗೊಂದು ಕುತೂಹಲ ಇತ್ತು. ಯಾಕೆಂದ್ರೆ ಯಾವುದೇ ಒಂದು ಸಂಸ್ಥೆಯನ್ನ ಹುಟ್ಟಾಕ್ಬೇಕು ಅಂತಂದ್ರೆ ಅದರಿಂದ ಒಂದು ದೊಡ್ಡ ಪರಿಶ್ರಮ ಇರುತ್ತೆ, ಅದರಿಂದ ಸಾಕಷ್ಟು ಜನರು ಇರ್ತಾರೆ. ಆರಂಭ ಆಗುವಾಗ ಒಬ್ಬರೇ ಇದ್ರು ಕೂಡ ಅದಾದ್ಮೇಲೆ ಅದನ್ನ ಕಟ್ಟಿ ಬೆಳೆಸೋದಕ್ಕೆ ಸಾಕಷ್ಟು ಜನ ಎಲ್ಲರೂ ಕೂಡ ಇರ್ತಾರೆ. ಸೊ ಇಂತಹ ಕಷ್ಟಗಳನ್ನ ಮೆಟ್ಟಿ ನಿಂತು ಯಾವುದೇ ಒಂದು ಸಂಸ್ಥೆ ಬೆಳಿಬೇಕು. ಆ ಸಂಸ್ಥೆ ಹಿಂದೆ ಇರುವಂತಹ ಅದರ ಮಾಲೀಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಒಂದು ದೊಡ್ಡ ಹಿಸ್ಟ್ರಿ ಅನ್ನೋದು ಇರುತ್ತೆ, ಒಂದು ಕಲ್ಲು ಮುಳ್ಳಿನ ಹಾದಿ ಇರುತ್ತೆ. ಸೊ ತಾವು ತಕ್ಷಣ ಆಯುರ್ವೇದ ಬಗ್ಗೆ ನಾವು ಮಾತಾಡೋಣ. ಮೊದಲಿಗೆ ನಿಮ್ಮ ಪರಿಚಯ ಬೇಕು ಅಂತೇಳಿ ಸಾಕಷ್ಟು ಜನಗೊಂದು ಕುತೂಹಲ ಇದೆ. ಯಾರು ಸರ್ ಡಾಕ್ಟರ್ ಆಶಾ ಕಿರಣ್ ಅನ್ನೋರು ಯಾರು? ನಾನು ಒಬ್ಬ ಸಂಶೋಧಕ ಅಂತ ಹೇಳಿ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮ ತಲೆಯಲ್ಲಿ ಫುಲ್ ನಮ್ಮ ಆರೋಗ್ಯದ ಬಗ್ಗೆ, ರೋಗಗಳ ಬಗ್ಗೆ, ಈ ರೋಗಗಳನ್ನು ಹೇಗೆ ನಿವಾರಣೆ ಮಾಡ್ತಾರೆ, ಹೇಗೆ ನಿವಾರಣೆ ಮಾಡಬಹುದು, ಎಷ್ಟೊಂದು ಈಗ ಸಿಸ್ಟಮ್ಸ್ ಇದೆ, ಎಷ್ಟೊಂದು ಸೈನ್ಸ್ ಅಲ್ಲಿ ಎಷ್ಟೊಂದು ಚಿಕಿತ್ಸೆಗಳು, ವಿಧಾನಗಳು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಷ್ಟೆಲ್ಲ ಆಗ್ತಾ ಇದೆ. ಬೇರೆ ಬೇರೆ ತರದ ಟ್ರೀಟ್ಮೆಂಟ್ ವ್ಯವಸ್ಥೆಗಳಿದೆ. ಆದ್ರೂ ಕೂಡ ಕೋಟಿಗಟ್ಟಲೆ ಜನ ಬೇರೆ ಬೇರೆ ಸಮಸ್ಯೆಗಳು ಪರಿಹಾರ ಆಗದೆ ನರಳುತ್ತಾ ಇದ್ದಾರೆ. ಸೊ ದೊಡ್ಡ ಒಂದು ಗ್ಯಾಪ್ ನನಗೆ ಗೊತ್ತಾಯ್ತು, ಇದು ಇದೆ ಅಂತ ಹೇಳಿ, ಈ ತರ ಒಂದು ಸಮಸ್ಯೆ ಇದೆ ಅಂತ ಹೇಳಿ. ಅದ್ ಯಾಕೆ ಆತರ ಒಂದು ಬರುತ್ತೆ? ಒಬ್ಬರಿಗೆ ಒಂದು ರೋಗ ಬಂದ್ರೆ ಯಾಕೆ ಅದು ಸರಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಯಾಕೆ ಗುಣ ಆಗ್ತಾ ಇಲ್ಲ, ಇದಕ್ಕೆ ಏನ್ ಕಾರಣ ಅಂತ ಹೇಳಿ ನನ್ನ ತಲೆಯಲ್ಲಿ ಅದು ಓಡ್ತಾನೆ ಇತ್ತು.
ಸೊ ಅದರ ಹಿಂದೆ ನಾನು ತುಂಬಾ ಸಂಶೋಧನೆ ಮಾಡಿದೆ. ಅದರ ಹಿಂದೆ ಅದನ್ನು ನಾವು ಓದುದಾಗ್ಲಿ, ಜನರ ಹತ್ರ ಇಂಟ್ರಾಕ್ಟ್ ಮಾಡೋದಾಗ್ಲಿ, ಅದರಿಂದ ಅರ್ಥ ಆಗಿರೋದೇನೆಂದ್ರೆ ತುಂಬಾ ಜನರಿಗೆ ಮಿಸ್ಡಯಾಗ್ನೋಸ್ ಆಗುತ್ತೆ. ರೋಗಗಳು ಯಾವುದು ಅಂತಾನೆ ಸರಿಯಾಗಿ ಡಯಾಗ್ನೋಸೇ ಆಗಲ್ಲ. ಇನ್ನು ಡಯಾಗ್ನೋಸ್ ಆದ್ರೆ ಸರಿಯಾದ ಟ್ರೀಟ್ಮೆಂಟ್ಗಳು ಸಿಗಲ್ಲ. ಟ್ರೀಟ್ಮೆಂಟ್ ಕೊಡ್ಲೆ ಇಂಟ್ರೆಸ್ಟ್ ಇರುವ ವೈದ್ಯರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ ಅಂದ್ರೆ ಮೆಡಿಸಿನ್ಸ್ ಅಲ್ಲಿ ಅದು ಸರಿಯಾಗಿರಲ್ಲ. ಮೆಡಿಸಿನ್ಸ್ ಫೇಕ್ ಮೆಡಿಸಿನ್ಸ್ ಆಗಿರುತ್ತೆ, ಇಲ್ಲ ಎಫೆಕ್ಟ್ ಕಡಿಮೆ ಆಗಿರುತ್ತೆ, ಇದೆಲ್ಲ ಇರುತ್ತೆ. ಸೊ ಇದೆಲ್ಲಾ ಫ್ಯಾಕ್ಟರ್ಗಳನ್ನು ನಾವು ಯಾಕೆ ಸೇರ್ಪಡೆ ಮಾಡಿ ಯಾಕೆ ಒಂದು ಸಿಸ್ಟಮ್ ಅನ್ನು ಮಾಡಬಾರದು ಅಂತ ನನ್ನ ತಲೆಯಲ್ಲಿ ತುಂಬಾ ವರ್ಷದಿಂದ ಇತ್ತು. ಸೊ ಇದು ಆ ಒಂದು ನಮ್ಮ ಈ ಒಂದು ಸಂಸ್ಥೆಯ ಮಾಡ್ಲಿಕ್ಕಿರುವಂತಹ ಒಂದು ಮುಖ್ಯ ಕಾರಣ ಇದು ಅಂತ. ಸರ್ ಆಕ್ಚುಲಿ ನೀವು ಬೇಸಿಕಲಿ ಬಂದು ಸೈಂಟಿಸ್ಟ್, ತಾವು DRDOದಲ್ಲೆಲ್ಲ ವರ್ಕ್ ಮಾಡಿದಿರಿ, ಸಾಕಷ್ಟು ಒಂದು ಪ್ರಾಜೆಕ್ಟ್ ಗಳಲ್ಲಿ ರಿಸರ್ಚರ್ ಆಗಿ ವರ್ಕ್ ಎಲ್ಲ ಮಾಡಿದ್ರಿ ಕೂಡ. ಅಲ್ಲೂ ಕೂಡ ತಾವು ಇದೇ ರಿಲೇಟೆಡ್ ಆಗಿ ಏನಾದ್ರು ಮಾಡ್ತಾ ಇದ್ರ ಅಥವಾ ಅದನ್ನ ಬಿಟ್ಟು ಇದನ್ನ ಮಾಡ್ಬೇಕು? ಆಕ್ಚುಲಿ ನನಗೆ ಅಲ್ಲಿಂದನೇ ಈ ಗ್ಯಾಪ್ ಅಂತ ನಾನು ಏನ್ ಹೇಳಿದೆ ನೋಡಿ. ನಮ್ಮ ಪೂರ್ವ ಪ್ರೆಸಿಡೆಂಟ್ ಆಗಿದ್ದ APJ ಅಬ್ದುಲ್ ಕಲಾಂ ಸರ್ ಅವರು DRDOದಲ್ಲಿ ಇದ್ರು. DRDO ಇದಾಗಿದ್ರಲ್ಲ, ಅವರು ಮುಖ್ಯಸ್ಥರಾಗಿದ್ರು. ಸೊ ಅವರು ಒಂದು ಪ್ರಾಜೆಕ್ಟ್ ಕೊಟ್ರು ನಮ್ಗೆ. ಅದೇನಂದ್ರೆ ಹಿಮಾಲಯದಲ್ಲಿ ಕಾರ್ಗಿಲ್ ವಾರ್ ಎಲ್ಲ ನಡೆದ ಆ ಟೈಮಲ್ಲಿ ಹೈ ಆಲ್ಟಿಟ್ಯೂಡ್ಗೆ ನಮ್ಮ ಸೈನಿಕರು ಹೋಗ್ತಾರೆ ಕೆಲಸಕ್ಕೆ, ಅಂದ್ರೆ ಯುದ್ಧಕ್ಕೆ ಇದಕ್ಕೆ ಅಂತ ಅಲ್ಲಿ ಕ್ಯಾಂಪಿಗೆ ಹೋಗ್ತಾರೆ. ಅವರಿಗೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಪಲ್ಮನರಿ ಎಡಿಮಾ ಅಂತ ಹೇಳುವಂತ ಒಂದು ಸಮಸ್ಯೆ ಬರುತ್ತೆ. ಅಂದ್ರೆ ಲಂಗ್ಸ್ ಅಲ್ಲಿ ನೀರು ತುಂಬುತ್ತೆ. ಇದರಿಂದ ಎಷ್ಟೋ ಯುವಕರಿಗೆ ಸಮಸ್ಯೆ ಆಗುತ್ತೆ, ಸೈನಿಕರಿಗೆ ಸಮಸ್ಯೆ ಆಗುತ್ತೆ. ಇದು ಯಾಕೆ ಅಂತ ಪತ್ತೆ ಹಚ್ಚಬೇಕು, ಇದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಬೇಕು, ಇದಕ್ಕಿರುವಂತ ಔಷಧಿಗಳು ಡೆವಲಪ್ ಮಾಡಬೇಕು, ಇದಕ್ಕಿರುವಂತ ತರಕಾರಿಗಳನ್ನು ನೀವು ಸಂಶೋಧನೆಯಿಂದ ಬೆಳಿಬೇಕು ಅಂತ ತುಂಬಾ ನಮ್ಮ ತರ ಇರುವ ಸೈಂಟಿಸ್ಟ್ ಗಳಿಗೆ ಅವರು ಆರ್ಡರ್ ಕೊಟ್ರು, ಅವರೊಂದು ಐಡಿಯಾ ಕೊಟ್ರು. ಸರ್ ಅಲ್ಲಿಗೆ ನೀವು ಅಬ್ದುಲ್ ಕಲಾಂ ಸರ್ ಅವರ ಕೈ ಕೆಳಗಡೆ ಕೆಲಸ ಮಾಡಿದೀರಾ? ಡೈರೆಕ್ಟ್ ಆಗಿ ಮಾಡಿಲ್ಲ, ಆದ್ರೂ ಕೂಡ ನಮ್ಗೆ ಪ್ರಾಜೆಕ್ಟ್ ಆಗಿ ನಾನು ಕೆಳಗಡೆ ಮಾಡಿದ್ದೀನಿ. ಅವರ ಮೋಟಿವೇಶನ್ ಇದೆ. ಸೊ ಅವಾಗ ಈ ತರ ಎಷ್ಟೋ ಕಾಯಿಲೆಗಳು ಇನ್ನೂ ಉಳಿದಿವೆ, ಅದಕ್ಕೆ ಸರಿಯಾಗಿರುವಂತ ಟ್ರೀಟ್ಮೆಂಟ್ಗಳು ಇಲ್ಲ ಅಂತ ಹೇಳೋದು ಗೊತ್ತಾಯ್ತು. ಅದರ ಮೆಡಿಸಿನ್ ಡೆವಲಪ್ ಮಾಡ್ಲಿಕ್ಕೋಸ್ಕರ ನಾವು ತುಂಬಾ ಓದ್ಬೇಕು, ತುಂಬಾ ಸಂಶೋಧನೆಗಳು ಮಾಡಬೇಕು. ಆವಾಗ ಏನಾಯ್ತು, ಆಯುರ್ವೇದ ಗ್ರಂಥಗಳನ್ನು ಅದರ ಪರವಾಗಿ ನಾವು ಓದಿದೀವಿ. ಸೊ ಆಯುರ್ವೇದದಲ್ಲಿ ಎಷ್ಟೋ 100 ಕಟ್ಲೆ ಗ್ರಂಥಗಳಿದೆ. ನಮ್ಮ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಎಲ್ಲ ಬರೆದಿರುವಂತ, ಭಾರತೀಯ ಬೇರೆ ಬೇರೆ ಭಾಷೆಗಳಲ್ಲಿ ಮುಖ್ಯವಾಗಿ ಸಂಸ್ಕೃತದಲ್ಲಿ ಬರೆದಿರುವಂತ ಗ್ರಂಥಗಳು ತುಂಬಾ ಇದೆ. ಅದನ್ನೆಲ್ಲ ಓದ್ಬೇಕಾಗಿ ಬಂತು. ಯಾಕಂದ್ರೆ ಅದರ ಈ ತರ ರೋಗಗಳು ಅದರಲ್ಲಿ ಏನಾದ್ರು ವಿವರಣೆ ಮಾಡಿದಾರಾ, ಆ ತರ ನಮ್ಗೆ ಆಯುರ್ವೇದದ ಬಗ್ಗೆ ಒಂದು ಇಂಟ್ರೆಸ್ಟ್ ಡೆವಲಪ್ ಆಯ್ತು. ನೋಡಿದಾಗ ಆಯುರ್ವೇದದಲ್ಲಿ ಸಾವಿರಾರು ಗಿಡಮೂಲಿಕೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಒಂದು 10% ಕೂಡ ಇನ್ನೂ ನಾವು ಉಪಯೋಗಿಸ್ತಾ ಇಲ್ಲ. ಅದರಲ್ಲಿ 1000 ಕಟ್ಲೆ ರೋಗಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಹೇಳದಂತ ರೋಗ ಯಾವುದು ಇಲ್ಲ ಅಂತ ಅಷ್ಟು ನನಗೆ ಅರ್ಥ ಆಯ್ತು. ನಾನು ಆಕ್ಚುಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಓದಿ ಬಂದು BSc ಗ್ರಾಜುಯೇಟ್ ಇದೆಲ್ಲ ಮಾಡಿಬಿಟ್ಟು ಬಯೋಟೆಕ್ನಾಲಜಿಯಲ್ಲಿ ಡಾಕ್ಟರೇಟ್ ಮಾಡಿದ್ದು. ಸೊ ಆ ನಂತರ ಇದೊಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ಸೊ ಆ DRDOದಲ್ಲಿ ಪ್ರಾಜೆಕ್ಟ್ ಗೋಸ್ಕರ ನೀವು ಈಗ ಇದನ್ನ ಆಯುರ್ವೇದ ಓದ್ಬೇಕಾಯ್ತು. ಹೌದು ಸರ್, ಒಂದ್ ಸ್ಮಾಲ್ ಡೌಟ್. ಸೈಂಟಿಸ್ಟ್ ಗಳಂತ ಬಂದಾಗ ಈ ಮೂಢಾಚಾರ, ವಾಮಾಚಾರ ಇವು ನಂಬಲ್ಲ. ಅದ್ರ ಜೊತೆಗೆ ಸ್ವಲ್ಪ ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಈ ತರದೆಲ್ಲ ಜಾಸ್ತಿ ಬಿಲೀವ್ ಮಾಡಲ್ಲ ಅನ್ನುವಂಥದ್ದು ಜನರ ಮನಸ್ಸಲ್ಲಿದೆ. ಅಂತದ್ರಲ್ಲಿ ಅಬ್ದುಲ್ ಕಲಾಂ ಸರ್ ಇಲ್ಲ ಇದ್ರಲ್ಲಿ ಇದೆ, ಆಯುರ್ವೇದದಲ್ಲಿ ಒಂದು ಪರಿಹಾರ ಇದೆ ಅಂತ ನಂಬಿಕೆ ಇತ್ತ ಸರ್ ಅವ್ರಿಗಾಗಿ? ಇದು ನಾವು ನಂಬಿಕೆ ಮೂಢನಂಬಿಕೆಯಿಂದ ಮೇಲೆ ಬಿಟ್ಟು ನಾವು ನಮ್ ಜನರಿಗೆ ಉಪಕಾರ ಮಾಡ್ಬೇಕು. ಅದಕ್ಕೆ ನಮ್ಗೆ ಸಿಗ್ಬೇಕಾಗಿರೋದು ಒಂದು ಕ್ಲೂ ಅಂತ. ಅದ್ರ ಎಲ್ಲಾರು ಇದೆಯಾ ಅಂತ ನಾವು ರಿಸರ್ಚ್ ರಿವ್ಯೂ ಅಂತ ಮಾಡ್ತೀವಿ. ರಿಸರ್ಚ್ ರಿವ್ಯೂ ಅಂತ ಅಂದ್ರೆ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡೋದಕ್ಕೆ ಮುಂಚೆ ಅದರ ಬಗ್ಗೆ, ಆ ರೋಗದ ಬಗ್ಗೆ ಎಷ್ಟು ಜನ ಕಲ್ತಿದ್ದಾರೆ, ಎಷ್ಟು ಮಾಹಿತಿಗಳು ಲಭ್ಯವಿದೆ, ಅದರ ಬಗ್ಗೆ ಯಾರು ಟ್ರೈ ಮಾಡಿದಾರಾ, ಇದರದ್ದೆಲ್ಲ ರಿಸರ್ಚ್ ರಿವ್ಯೂ ಅಂತ ಮಾಡ್ತೀವಿ. ಅದು ಆದ್ಮೇಲೆ ಅದು ನಾವು ತಗೊಳ್ಬೇಕೋ ಬಿಡಬೇಕೋ ಅನ್ನೋದು ಬೇರೆ ವಿಷಯ. ಆ ತರ ನಾವು ಮಾಡುವ ಪಾಠಲ್ಲಿ ನಾವು ಇದನ್ನು ಮಾಡಿದಾಗ ನಮ್ಗೆ ಅರ್ಥ ಆಗಿರೋದೇನಂದ್ರೆ, ಈಗ ಆಯುರ್ವೇದ ಸಾಮಾನ್ಯ ನಾವು ಸ್ಲೋ ಅಂತ ಹೇಳ್ತೀವಿ, ಬಟ್ ಆಕ್ಚುಲಿ ಆಯುರ್ವೇದ ಸರಿಯಾಗಿ ಮಾಡಿದ್ರೆ ಸ್ಲೋ ಅಲ್ಲ, ಅದು ಬೇಗ ಎಫೆಕ್ಟ್ ಕೊಡುತ್ತದೆ. ಮಾತ್ರ ಅಲ್ಲ, ಅದರಲ್ಲಿ ಎಲ್ಲ ಇವಾಗ ಇರುವಂತ ಒಂದೊಂದು ಲೈಫ್ ಸ್ಟೈಲ್ ಹೆಲ್ತ್ ಇಶ್ಯೂ ಬಗ್ಗೆ ಅವರು ಮುಂಚೆನೆ ಹೇಳಿದ್ದಾರೆ. ಸಕ್ಕರೆ ಕಾಯಿಲೆ ಆಗಿರ್ಬಹುದು, ಮಂಡಿ ನೋವು ಆಗಿರ್ಬಹುದು, ಬೊಜ್ಜ ಆಗಿರ್ಬಹುದು, ಹೇರ್ ಲಾಸ್ ಆಗಿರ್ಬಹುದು, ಇದನ್ನೆಲ್ಲ ಅವರು ಆವಾಗಿಂದನೇ ಸ್ಟಡಿ ಮಾಡಿಬಿಟ್ಟು ಹರ್ಬ್ಸಿನ ಕಾಂಬಿನೇಷನ್ಸ್ ಈ ತರ ಮಾಡಿ, ಈ ತರ ಜೀವನ ವ್ಯವಸ್ಥೆಯನ್ನು ಮಾಡಿ, ಈ ತರ ಆಹಾರಗಳನ್ನು ತಗೊಳ್ಳಿ, ಈ ತರ ಯೋಗಾಭ್ಯಾಸ ಮಾಡಿ ಇಂತೆಲ್ಲ ಮುಂಚೆನೆ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಕ್ಕೆ ಸತ್ಯ ಸುಳ್ಳು ಅದೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದಂತ ವಿಷಯ. ಸೊ ಇದು ನಾವು ಓದಿ ನೋಡಿದಾಗ ಇದರಲ್ಲಿ ಏನೋ ಮಾಹಿತಿಗಳಿದೆ ಅನ್ನೋದು ನಮ್ಗೆ ಅರ್ಥ ಆಯ್ತು. ಹಾಗೆ ಮತ್ತೆ ಅದರಿಂದ
ನಮ್ಗೆ ಕೆಲವು ಮೆಡಿಸಿನ್ ಡೆವಲಪ್ ಮಾಡ್ಲಿಕ್ಕೆಲ್ಲ ನಮ್ಗೆ ಪ್ರಯೋಜನ ಆಗಿದೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾವು ಮತ್ತೆ ಆಯುರ್ವೇದದಲ್ಲಿ ನಾನು ಇಂಟ್ರೆಸ್ಟ್ ಡೆವಲಪ್ ಮಾಡಿ ಆಯುರ್ವೇದದಲ್ಲಿ ದಶಮೂಲಗಳು ಅಂತ ಮುಖ್ಯವಾಗಿರುವಂತಹ 10 ಗಿಡಮೂಲಿಕೆಗಳಿದೆ. ಬಿಲ್ಲಪತ್ರೆ ಈಗ ಸಾಮಾನ್ಯ ಜನರಿಗೆ ಗೊತ್ತಿರುವಂತಹದ್ದು ಅಂದ್ರೆ ಬಿಲ್ಲಪತ್ರೆ ಇದೆಯಲ್ಲ, ಅದೊಂದು ಆಯುರ್ವೇದ ಮುಖ್ಯವಾದಂತ ಒಂದು ಔಷಧ ಗಿಡ. ಸರ್ ನಮ್ ಕಡೆ ಎಲ್ಲ ಮಾಮೂಲಿ ಶಿವನ್ಗೆ ಪ್ರಿಯ ಅಂತೇಳಿ ದೇವ್ರಿಗೆ ಇಡ್ತೀವಿ ಅಷ್ಟೇ. ಏನಾದ್ರು ಮಿಕ್ಕಿತ್ತು ಅಂದ್ರೆ ವಾಪಸ್ ಅದನ್ನ ಇದಕ್ಕೆ ಹಾಕ್ತಿವಿ, ತಿಪ್ಪೆಗೆ ಹಾಕ್ತಿವಿ ಅಷ್ಟೇನೆ. ಸಮೂಲ ಬೇರಿಂದ ಶುರು ಮಾಡಿ ಕಾಯಿ ಆಗ್ಲಿ, ಹೂವಾಗ್ಲಿ, ಎಲೆ ಆಗ್ಲಿ, ಕಾಂಡವಾಗ್ಲಿ ಎಲ್ಲವೂ ಮದ್ದಿನ ಇದರಿಂದ ತುಂಬಿರುವಂತದ್ದು. ಹಾಗೆ ದೇವರಿಗೆ ಅರ್ಚನೆ ಮಾಡುವಂತ ಪೂಜೆ ಉಪಯೋಗಿಸುವಂತ ಯಾವುದೇ ಒಂದು ನೀವು ತಗೊಳ್ಳಿ, ಅದರಲ್ಲಿ ಒಂದು ಮದ್ದಿನ ಅಂಶ ಇದ್ದೇ ಇರುತ್ತೆ. ತುಳಸಿ ಆಗ್ಲಿ, ತಾವರೆ ಆಗಲಿ, ಈ ತರ ಒಂದೊಂದು ನೀವು ತಗೊಂಡ್ರು ಕೂಡ ಅದರಲ್ಲಿ ಅರಿಶಿನ. ಈಗ ನಾವು ದೇವಸ್ಥಾನಕ್ಕೆ ಹೋದ್ರೆ ಅರಿಶಿನ ನೀರು, ಅರಿಶಿನ ಹಾಕಿದಂತ ಕರ್ಪೂರ ಹಾಕಿದಂತ ನೀರು ನಾವು ಪ್ರಸಾದ ತೀರ್ಥ ಅಂತ ಕೊಡ್ತಾರೆ. ಅದೆಲ್ಲ ನಮ್ಮ ಇಮ್ಯುನಿಟಿ ಡೆವಲಪ್ ಆಗ್ಲಿಕ್ಕೆ, ಡೈಜೆಷನ್ ಇಂಪ್ರೂವ್ ಆಗ್ಲಿಕ್ಕೆ ಎಲ್ಲ ಇಂಪ್ರೂವ್ ಆಗುತ್ತೆ. ಈಗ ನಾವು ಮದುವೆಯಲ್ಲಿ ಅರಿಶಿನ ದಾರವನ್ನೇ ಕಟ್ಟುವುದು. ಆ ಅರಿಶಿನ ಅಂದ್ರೆ ಅದು ಅಷ್ಟು ಒಂದು ಶೋಭನವಾದಂತ ಒಂದು ವಸ್ತು ಅಂತ ಹೇಳಿ, ಪವಿತ್ರ ಆರೋಗ್ಯಕ್ಕೂ ಒಳ್ಳೆಯದು ಅಂತ. ಸೊ ಇದು ಹಳೆ ಕಾಲದಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ಎಥನೋ ಬಾಟನಿ ಅಂತ ಕರಿತೀವಿ. ಹಳೇ ಕಾಲದಿಂದ ಎಷ್ಟೋ ವರ್ಷಗಳಿಂದ ಮನುಷ್ಯರು ಇದೆಲ್ಲ ಬಳಸ್ತಾ ಬಂದಿದ್ದಾರೆ. ಅದನ್ನು ಇನ್ನು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದಾಗ ಅದು ಮೆಡಿಸಿನ್ ಆಗುತ್ತೆ. ನಮ್ಗೆ ನ್ಯಾಚುರಲ್ ಆಗಿರುವಂತ ಈ ತಿಳುವಳಿಕೆ ಎಲ್ಲ ಮರೆತು ಹೋಗ್ಬಿಟ್ಟಿದೆ, ನಮ್ಗೆ ಅದು ಇಲ್ಲ ಇವಾಗ. ನಾವು ಅದನ್ನು ಮರುಕಳಿಸಿ ನಾವು ಮತ್ತೆ ಜನರಿಗೆ ಕೊಡ್ಬೇಕಾಗತ್ತೆ. ಈಗ ಅರ್ಶನ ಅಂದ್ರೆ ಅವಾಗ ಕೊಂಬ್ ತಂದು ತೇದ್ ಮಾಡೋರು ಸರ್, ಮಕ್ಕಕ್ಕೆಲ್ಲ ಹಚ್ಕೊಂಡಿದ್ರು ಒಳ್ಳೇದಾಗ್ತಿತ್ತು. ಈಗೆಲ್ಲ ಕೆಮಿಕಲ್ ಅರ್ಶನಗಳು ಬಂದ್ಬಿಟ್ಟಿದೆ, ಅದ್ ಹಚ್ಕೊಂಡ್ರೆ ಒಳ್ಳೇದಕ್ಕಿಂತ ಕೆಟ್ಟದೇ ಆಗುತ್ತೆ. ನಮ್ ಜನನು ಮಾಡೋದೇ ಇಲ್ಲ ಈಗೆಲ್ಲ, ಎಲ್ಲ ರೆಡಿ ಇರುತ್ತೆ, ಹೋಗೋಣ ತಗೊಂಬರೋಣ ಅಂತ ಹೇಳಿ ಸರ್. ಮಕ್ಕಳಿಗೆ ಬಜೆ ಬೇರು ತೆಗೆದು ಕೊಡುದು ಅಂತ ಇದೆ. ಹೌದು, ಬಜೆ ಬೇರು ಒಳಗಡೆ ಏನ್ ಮಾಡ್ತಾರೆ, ಬಂಗಾರದ ಒಂದು ದಾರವನ್ನು ಫಿಕ್ಸ್ ಮಾಡ್ತಾರೆ. ಅದು ಆಚಾರಿಗಳು ಮಾಡಿ ಕೊಡುವಂತದ್ದು. ಹೌದು, ಗೋಲ್ಡ್ ಸ್ಮಿತ್. ಸೊ ಅದನ್ನ ತಂದ್ಬಿಟ್ಟು ತೆಗೆದು ಕೊಡುವಾಗ ಬಂಗಾರ ಗೋಲ್ಡು ಬರುತ್ತೆ, ಈ ಬಜೆನು ನಾಲಗೆ ಬರುತ್ತೆ. ಅವಾಗ ಮಕ್ಕಳ ನಾಲಿಗೆ ಎಲ್ಲ ಸುಚ್ಚ ಆಗುತ್ತೆ, ನರ್ವಸ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಬುದ್ಧಿಶಕ್ತಿ, ಮೆಮೊರಿ, ಇಮ್ಯುನಿಟಿ ಇದೆಲ್ಲ ಹಳೆ ಕಾಲದಿಂದ ಬಂದಂತ ಸಿಸ್ಟಮ್. ಇದೆಲ್ಲ ನಾವು ಸ್ಟಡಿ ಮಾಡಿದ್ರೆ ಇದೆಲ್ಲ ಸೈಂಟಿಫಿಕ್ ವ್ಯಾಲಿಡಿಟಿ ಇದೆ. ಇದಕ್ಕೆ ಹೇಳ್ತೀವಿ ಇವಾಗ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ನೀವು ಮೂಢನಂಬಿಕೆ ಅಂತ ಒಂದು ಪದ ಕೇಳಿದ್ರಿ. ಅಂದ್ರೆ ಮೂಢನಂಬಿಕೆ ಅಂದ್ರೆ ಏನು, ಬೇಸ್ಲೆಸ್ ಆಗಿ ಏನೋ ಒಂದು ಮಾಡೋದು, ಏನೋ ಒಂದು ಮಾಡಿ ಬರೋದು, ಬಟ್ ಅದರಲ್ಲಿ ಸೈಂಟಿಫಿಕ್ ವ್ಯಾಲಿಡೇಷನ್ ಇರಲ್ಲ. ಅದು ಮೂಢನಂಬಿಕೆ ಅಂತ ಹೇಳ್ತೀವಿ. ಇನ್ನು ಬೇರೊಂದು ಏನೋ ಒಂದು ಆಚಾರ ನಾವು ಮಾಡ್ತಾ ಇರ್ತೀವಿ, ಅದನ್ನ ನಾವು ಸ್ಟಡಿ ಮಾಡಿದಾಗ ಅದರಲ್ಲಿ ಒಂದು ವಿಷಯ ಇದೆ, ಅದರಲ್ಲಿ ಒಂದು ಸೈನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ನಿಂಬಕಂ ದಳಭಕ್ಷಣಂ ಅಂತ ನೀವು ಕೇಳಿರ್ಬೇಕು. ನಾವು ಸಂಕ್ರಾಂತಿ ಹಬ್ಬಕ್ಕೆಲ್ಲ ನಾವು ಬೇವು ಬೆಲ್ಲ ನಾವು ತಿನ್ನುವುದು ಅಂತ ಒಂದು ಅಭ್ಯಾಸ ಇದೆ. ಅದು ಯಾಕೆ ಅಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು ಅನ್ನುವ ಒಂದು ವಿಚಾರದಿಂದ. ಸೊ ಈ ತರ ಎಲ್ಲ ನನಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್. ಸೊ ಆ ಇಂಟ್ರೆಸ್ಟ್ ಅನ್ನು ನಾವು ಸೈಂಟಿಫಿಕ್ ಆಗಿ ನಾವು ಟರ್ನ್ ಮಾಡಿ ನಾವು ಜನರಿಗೆ ಇದರ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ, ಯಾಕೆಂದ್ರೆ ಇವಾಗ ಟೈಮ್ ಇಲ್ಲ, ಬೇಗ ಗುಣ ಆಗ್ಬೇಕು. ಯಾಕೆಂದ್ರೆ ಎಲ್ಲ ಈಗ ಮಕ್ಕಳಿಗಾದ್ರೆ ಸ್ಕೂಲಿಗೆ ಹೋಗ್ಬೇಕು, ಇಲ್ಲ ದೊಡ್ಡವರಿಗಾದ್ರೆ ಕೆಲಸಕ್ಕೆ ಹೋಗ್ಬೇಕು. ಸೊ ಜಾಸ್ತಿ ಟೈಮ್ ಯಾರಿಗೂ ಇಲ್ಲ ಇವಾಗ. ಸೊ ನಾವು ಅವರಿಗೆ ಹೊಸ ಜನರಿಗೆ ಅದನ್ನು ಬೇಗ ರಿಸಲ್ಟ್ ಕೊಡುವ ರೂಪದಲ್ಲಿ ಈ ಆಯುರ್ವೇದವನ್ನು ನಾವು ತಲುಪಿಸಬೇಕು. ಸೊ ಅದಕ್ಕಾಗಿ ನಾವು ಈ ಸಂಶೋಧನೆಗಳನ್ನೆಲ್ಲ ಮಾಡಿ ನಾವು ಮೆಡಿಸಿನ್ಸ್ ಡೆವಲಪ್ ಮಾಡಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಅನ್ನು ಡೆವಲಪ್ ಮಾಡಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಅಲ್ಲಿಗೆ ತಾವು ಈಗ ಈ DRDO ಈ ಸೈಂಟಿಸ್ಟ್ ಇಂದ ಆಯುರ್ವೇದ ಸಂಶೋಧಕರಾಗೋದಕ್ಕೆ APJ ಅಬ್ದುಲ್ ಕಲಾಂ ಸರ್ ಅವ್ರ ಕಾರಣ, ಒಂದು ಮುಖ್ಯ. ಮೋಟಿವೇಶನ್ ಇದೆ. ಓಕೆ ಸರ್, ಈಗ ಮೂಲತಃ ಎಲ್ಲಿನವ್ರು ಸರ್ ತಾವು? ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಮಂಗಳೂರು, ಕಾಸರಗೋಡು, ಕೇರಳ ಕಾಸರಗೋಡು, ಅಲ್ಲಿ ನಮ್ಮ ಪೂರ್ವಿಕ ಇದ್ದದ್ದು. ಮತ್ತೆ ನಾವು ಒಂದು ಚಿಕ್ಕ ಕುಟುಂಬ ನಮ್ದು. ನಾವು ಪಾಲಕ್ಕಾಡ್ ಕೇರಳದಲ್ಲಿ ನಾವು ಸಂಸ್ಕೃತ ಪಂಡಿತರು, ನಮ್ಮ ಪೂರ್ವಿಕರು ಸಂಸ್ಕೃತ ಪಂಡಿತರು, ದೇವಸ್ಥಾನ ಅರ್ಚಕರು, ಈ ತರ ಎಲ್ಲ ಮಾಡಿ ಬಂದಿದ್ದಂತ ಒಂದು ಇದು ಮನೆತನ ನಮ್ಮದು. ಆಮೇಲೆ ನಾನು ತಮಿಳುನಾಡಲ್ಲಿ ವರ್ಕ್ ಮಾಡಿದ್ದೆ, ತಮಿಳುನಾಡಲ್ಲಿ ಇದ್ದಿದ್ದೆ, ಮತ್ತೆ ಬೆಂಗಳೂರಿಗೆ ಬಂದಿರೋದು. ಓಕೆ, ಅಲ್ಲಿಗೆ ಸರ್ ಈಗ ನಿಮ್ಗೆ ಅಲ್ಲಿದ್ದಾಗೆ ಒಂದು ಅನ್ನಿಸ್ತು, ಇಲ್ಲ ನಾನು ಆಯುರ್ವೇದದಲ್ಲಿ ಏನೋ ಇದೆ ಜನರಿಗೆ ಕೊಡುವಂತದ್ದು, ಜೊತೆಗೆ ಆಯುರ್ವೇದದಲ್ಲೂ ಕೂಡ ತುಂಬಾ ಫಾಸ್ಟ್ ಆಗಿ ಕ್ಯೂರ್ ಮಾಡಬಹುದು ಅಂತ ತಮಗೆ ಗೊತ್ತಾಯ್ತು. ಸ್ಟೆಪ್ ಯಾವಾಗ ತಗೊಂಡ್ರ ಸರ್? ಅದು ಇನ್ನೊಂದು ವಿಷಯ ಏನಂದ್ರೆ, ನಾನು ಮದುವೆ ಆಗಿರೋದು ಒಂದು ಆಯುರ್ವೇದ ವೈದ್ಯರನ್ನು, ಡಾಕ್ಟರ್ ಮಾನಸ ಭಟ್ ಅಂತ ಹೇಳಿ 2008ರಲ್ಲಿ ಅವರು ಆಯುರ್ವೇದ ಕಲಿತಾ ಇರುವಾಗ ನಾನು ಅವರನ್ನು ಮದುವೆ ಆಗಿರೋದು. ಸೊ ಆವಾಗ ನಮಗೂ ಅದು ಇಂಟ್ರಾಕ್ಷನ್, ಇದು ಆಯುರ್ವೇದ ಅಂದ್ರೆ ಇನ್ನೂ ಜಾಸ್ತಿ ಮಾಹಿತಿ ನಮ್ಗೆ ಸಿಕ್ತು. ಇನ್ನೊಂದು ಶಾರಂಗಧರ ಸಂಹಿತ ಅಂತ ಒಂದು ಸಂಹಿತ ಇದೆ. ಅದು ಆಯುರ್ವೇದದಲ್ಲಿ 6 ಗ್ರಂಥಗಳು ಮುಖ್ಯವಾಗಿರುವಂತಹದ್ದು. ಬೃಹತ್ರಯಿ, ಲಘುತ್ರಯಿ ಅಂತ ಹೇಳ್ತಾರೆ. ಚರಕ ಸಂಹಿತ ಅಂತ ಕೇಳಿರ್ಬಹುದು. ಚರಕ
ಮತ್ತೆ ಸುಶ್ರುತ ಫಾದರ್ ಆಫ್ ಸರ್ಜರಿ ಅಂತ, ಚರಕ ಅಂದ್ರೆ ಫಾದರ್ ಆಫ್ ಮೆಡಿಸಿನ್. ಅವರು ಈ ಮಾಡರ್ನ್ ಸೈನ್ಸಿನ ಫಾದರ್ ಆಫ್ ಮೆಡಿಸಿನ್ ಎಲ್ಲ ಬರೋದಕ್ಕೆ ಮುಂಚೆನೆ ಇವರೆಲ್ಲ ಇದ್ರು. ಮತ್ತೆ ಶಾರಂಗಧರ ಆಚಾರ್ಯ ಅಂತ ಒಬ್ರು ಇದ್ರು. ಅವರೆಲ್ಲ ಈ ಸೈನ್ಯದಲ್ಲಿ ಯುದ್ಧ ಮಾಡುವಾಗ ಎಷ್ಟೋ ಜನರಿಗೆ ಗಾಯಗಳಾಗುತ್ತೆ, ಅವಾಗ ಅವರಿಗೆ ಬೇಗ ಗುಣ ಆಗ್ಬೇಕು. ಅದಕ್ಕೆ ಇವರದ್ದು ಕೆಲವು ಫಾರ್ಮುಲಾಸ್ ಎಲ್ಲ ಇವರು ಇದ್ದಾರೆ. ಅವರೊಂದು ಮುಖ್ಯ ವಿಷಯ ಏನ್ ಹೇಳ್ತಾರೆ ಅಂದ್ರೆ, ಆಹತ ತಕ್ಷಣಾತ್ ಕ್ಷುಣ್ಣಾತ್ ದ್ರವ್ಯಾತ್ ನಿಷ್ಪೀಡಿತೋ ರಸಃ ನವಾನ್ಯೇವ ಹಿ ದ್ರವ್ಯಾಣಿ ಯೋಜ್ಯಾನಿ ಅಖಿಲ ಕರ್ಮಸು ಅಂತ ಒಂದು ರೂಲ್ ಹೇಳ್ತಾರೆ. ನಾನು ಏನೆಲ್ಲ ಫಾರ್ಮುಲಾಸ್ ಹೇಳ್ತಾ ಹೋಗ್ತೀನಿ, ಇದರನ್ನೆಲ್ಲ ರೋಗಿಗಳಿಗೆ ಬೇಕಾದಾಗ ಮಾಡಿ ಕೊಡ್ಬೇಕು. ಆ ಕೊಟ್ಟಾಗ ಅವರಿಗೆ ಬೇಗ ಗುಣ ಆಗುತ್ತೆ. ನೀವೇನೋ ಮಾಡಿ ಇಟ್ಕೊಂಡು 1 ವರ್ಷ ನಂತರ ಕೊಟ್ರೆ ಅದು ಅಷ್ಟು ಬೇಗ ಗುಣ ಆಗಲ್ಲ, ಪೊಟೆನ್ಸಿ ಕಡಿಮೆ ಆಗುತ್ತೆ ಅನ್ನುವಂತ ಒಂದು ಮುಖ್ಯ ಒಂದು ಮೆಸೇಜ್ ಅವರು ಅಲ್ಲಿ ನನ್ನ ಶಾರಂಗಧರ ಸಂಹಿತ ಅಂತ ಹೇಳಿದ್ರಲ್ಲಿ ನನ್ಗೆ ಸಿಕ್ತು. ಅವಾಗ ನಾವು ಏನ್ ಮಾಡ್ತೀವಿ, ಮಾರ್ಕೆಟ್ ಅಲ್ಲಿ ಇರುವಂತ ಒಂದು ಆಯುರ್ವೇದ ಮದ್ದು, ಅದರಲ್ಲಿ ಇರುವಂತ ಫಾರ್ಮುಲಾ, ಸೇಮ್ ಫಾರ್ಮುಲಾ ನಾವು ಫಸ್ಟ್ ಆಗಿ ತಯಾರು ಮಾಡಿ ನಾವು ಅದರನ್ನು ರೋಗಿಗೆ ಕೊಟ್ಟಾಗ ಅವರಿಗೆ 1 ವಾರದಲ್ಲಿ ಗುಣ ಆಗುತ್ತೆ. ಈಗ ಬೆಂಗಳೂರಲ್ಲಿ ಹೇಳಿದ್ರೆ ನೀವು ಈ ಕಫ, ಕೆಮ್ಮು, ಶೀತ, ನೆಗಡಿ ಮತ್ತೆ ಬ್ರೀದಿಂಗ್ ಡಿಫಿಕಲ್ಟೀಸ್ ಇದೆಲ್ಲ ತುಂಬಾ ಯಾವಾಗ್ಲೂ ಬರ್ತಾ ಇರುತ್ತೆ ಜನರಿಗೆ. ಅದು ಗುಣನೂ ಆಗಲ್ಲ ಅವರಿಗೆ ಒಂದ್ರಿ ಬಂದ್ಬಿಟ್ರೆ. ಅದಕ್ಕೆಲ್ಲ ನಾವು ಕೆಲವು ಔಷಧಿಗಳನ್ನು ಮಾಡಿ ಕೊಟ್ಟಾಗ ಅವರಿಗೆ 1 ವಾರದಲ್ಲಿ 15 ದಿವಸದಲ್ಲಿ ಎಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಕೊಟ್ಟವರೆಲ್ಲ ಅವರೇ ಬಂದು ನಮ್ಮಲ್ಲಿಗೆ ಮತ್ತೆ ಬಂದು ಅವರು ಕೇಳಿ ಔಷಧಿ ತಗೊಂಡು ಹೋಗುವಂತ ಒಂದು ಟ್ರೆಂಡ್ ಅಂತ ಹೇಳ್ಬಹುದು. ಆ ನಂಬಿಕೆ ಆ ಜನರಲ್ಲಿ ಬಂತು. ಸೊ ಗಳಿಗೆ ನಂಬಿಕೆ ಬಂದಾಗ ನಮ್ಗೆ ಮತ್ತಷ್ಟು ಕಾನ್ಫಿಡೆನ್ಸ್. ಖಂಡಿತ ಸರ್. ಈ ತಕ್ಷಣ ಆಯುರ್ವೇದ ಹೇಗೆ ಶುರುವಾಯ್ತು ಸರ್? ಈ ತಕ್ಷಣ ಅಂತ ಇಡೋದಕ್ಕೆ ಅದೇನ ಕಾರಣ? ಯಾಕೆಂದ್ರೆ ಆಯುರ್ವೇದ ಅಂದ್ರೆ ಈಗ ನಾನು ಇಲ್ಲಿ ನಿಮ್ಮ ಹತ್ರ ಬರೋವರೆಗೂ ನನಗೆ ಇದ್ದಿದ್ದಷ್ಟೇ. ಈಗ ತಲೆನೋವು ಬಂತು ಅಂದ್ರೆ ಯಾವ್ದೋ ಒಂದು ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ 10 ನಿಮಿಷದಲ್ಲಿ ವಾಸಿ ಆಗುತ್ತೆ. ಬಟ್ ಆಯುರ್ವೇದ ಅಂದ್ರೆ 3 ದಿನನೂ ವಾಸಿ ಆಗಲ್ಲಪ್ಪ, 3 ದಿನ ಆದ್ರೂ ಬೇಕಾಗುತ್ತೆ, ಸ್ಲೋ ಅನ್ನೋ ಮೈಂಡ್ ಅಲ್ಲಿ ಇತ್ತು. ಸೊ ನೀವ್ ಹೇಳ್ತಿದ್ದೀರಾ ತುಂಬಾ ಫಾಸ್ಟ್ ಅಂತ. ಈ ತಕ್ಷಣ ಅಂತ ಹೆಸರಿಡಕ್ ಅದೇನ ಸರ್? ಅದೇ ಕಾರಣ, ಜನರಿಗೆ ಆ ಒಂದು ಮೆಸೇಜ್ ಹೋಗ್ಬೇಕು. ಒಂದು ರೋಗ ಶುರುವಾಗ್ತದೆ ಅಂದ್ರೆ ತಕ್ಷಣ ನಾವು ಟ್ರೀಟ್ಮೆಂಟ್ ಗೆ ಆಯುರ್ವೇದಕ್ಕೆ ಬರಬೇಕು. ಅಲ್ಲಿ ನಾವು ತಕ್ಷಣ ತಯಾರು ಮಾಡಿದ ಔಷಧಿಗಳಿಂದ ಟ್ರೀಟ್ ಮಾಡಿದರೆ ರೋಗ ಕೂಡ ತಕ್ಷಣ ಗುಣ ಆಗುತ್ತೆ ಇದರ ಒಂದು ಮೆಸೇಜ್ ನಾವು ಕೊಡ್ಬೇಕು ಅನ್ನುವ ಆ ಒಂದು ಇದು ನಮ್ಮಲ್ಲೂ ಅದು ಉಳಿಬೇಕು ಅನ್ನೋದಕ್ಕೋಸ್ಕರನೇ ನಾವು ಈ ತಕ್ಷಣ ಅಂತ ಹೇಳುವಂತ ಹೆಸರು ಹಾಕಿರೋದು. ಸರಿ, ನೀವೊಂದು ಫಾರ್ಮುಲಾ ಹೇಳ್ತಿದ್ರಿ, ಅಲ್ಲಿ ಹೇಳಿದ್ರಿ ಅವರು ಹೇಳಿದ್ರು ಆ ಕ್ಷಣಕ್ಕೆ ಆ ತಕ್ಷಣಕ್ಕೆ ನೀವು ಮೆಡಿಸನ್ ರೆಡಿ ಮಾಡ್ಕೊಡಕ್ ಮಾಡಿ ಇಡಬಾರ್ದು, ಅದ್ರದ್ದು ಇಂಟೆನ್ಸಿಟಿ ಕಡಿಮೆ, ಪವರ್ ಕಡಿಮೆ ಆಗುತ್ತೆ ಅಂತ. ಹಾಗೆ ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ. ತಕ್ಷಣದಲ್ಲೂ ಕೂಡ ಈಗ ಒಂದು ನನ್ಗೇನೋ ಒಂದು ಈಗ ನನ್ಗೆ ಕೊಲೆಸ್ಟ್ರಾಲ್ ಅಂತ ಬರ್ತೀನಿ, ನನಗೆ ನೀವ್ ಯಾವ್ದೋ 10 ವರ್ಷದಿಂದ ರೆಡಿ ಮಾಡಿರೋ ಮೆಡಿಸಿನ್ ಕೊಡ್ತೀರಾ ಅಥವಾ ಹೆಸರಿಗೆ ತಕ್ಷಣ ರೆಡಿ ಮಾಡ್ತೀರಾ? ಹೌದು, ಫಸ್ಟ್ ಏನ್ ಮಾಡ್ತಾರೆ ನಮ್ಮ ಡಾಕ್ಟರ್ಸ್, ನಾವೇನಿದ್ರು ನಮ್ದೆಲ್ಲ ಸಂಶೋಧನೆ ಮೆಡಿಸಿನ್ ಡೆವಲಪ್ಮೆಂಟ್ ಆದ್ಮೇಲೆ ನಮ್ಮ ಇಲ್ಲಿ ಡಾಕ್ಟರ್ಸ್ ಇದ್ದಾರೆ. ಅವರು ಆಯುರ್ವೇದ ತಜ್ಞರಾಗಿರ್ತಾರೆ, ಆಯುರ್ವೇದ ವೈದ್ಯರಾಗಿರ್ತಾರೆ. ಅವರು ದರ್ಶನ ಸ್ಪರ್ಶನ ಪ್ರಶ್ನೆಹಿ ಪರೀಕ್ಷೇತಾಚ ರೋಗಿಣಂ ಅಂತ ಇನ್ನೊಂದು ರೂಲ್ ಇದೆ. ಅದನ್ನು ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ. ಅಂದ್ರೆ ಈಗ ಕೆಲವು ಜನ ಈಗೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ನಿನ್ನೆ ಒಂದು ಲೇಡಿ ಏನ್ ಮಾಡಿದ್ರು ಅಂದ್ರೆ ಫೋನ್ ಮಾಡೋದು ನಮ್ಗೆ, ಫೋನ್ ಮಾಡ್ಬಿಟ್ಟು ಸರ್ ನಾವು ನಿಮ್ ನಂಬರ್ಗೆ ರಿಪೋರ್ಟ್ ಕಳ್ಸಿದೀವಿ, ಆ ರಿಪೋರ್ಟ್ ನೋಡ್ಬಿಟ್ಟು ಇದು ಗುಣ ಆಗುತ್ತಾ ಅಂತ ಹೇಳಿ, ಗ್ಯಾರಂಟಿ ಗುಣ ಆಗುತ್ತಾ ಅಂತ ಹೇಳಿ ಅಂತ. ನಾವು ರಿಪೋರ್ಟ್ ನೋಡ್ತೀವಿ, ನೋಡ್ಬಿಟ್ಟು ನಾವು ಮತ್ತೆ ಫೋನ್ ಮಾಡಿ ಹೇಳ್ತೀವಿ, ನೋಡಮ್ಮ ಇದು ಈ ರಿಪೋರ್ಟ್ ಅಲ್ಲಿ ನಿಮ್ಗೆ ಈ ಸಮಸ್ಯೆಗಳು ಇದೆ ಅಂತ ಇದೆ, ಆದ್ರೆ ನೀವು ಬರ್ಬೇಕು, ಬಂದು ನಾವು ನಿಮ್ಮ ನಾಡಿ ಪರೀಕ್ಷೆ ಮಾಡ್ಬೇಕು. ಈಗ ಎಷ್ಟೋ ಜನ ಟ್ರೀಟ್ಮೆಂಟ್ ಮಾಡಿ ಗುಣ ಆಗದವರು ನಮ್ಮಲ್ಲಿ ಬರೋದು, ಯಾಕೆ ಅಲ್ಲಿ ಅವ್ರು ಟ್ರೀಟ್ಮೆಂಟ್ ಮಾಡಿ ಗುಣ ಆಗಿಲ್ಲ? ನಾವು ಅದಕ್ಕೆ ಏನೋ ಕಾರಣ ಇದೆ. ಅದಕ್ಕೆ ನೀವು ಇಲ್ಲಿ ಬಂದ್ರೆ ನಿಮ್ ಹಿಸ್ಟ್ರಿ ಡೀಟೇಲ್ ಆಗಿ ತೆಗೋತೀವಿ, ಒಂದು ಮಕ್ಕಳ ಹತ್ರ ಮಾತಾಡುವ ಹಾಗೆ ನಾವು ಫುಲ್ ಕೇಳ್ತೀವಿ. ಆದ್ರಿಂದ ನಮ್ಗೆ ಗೊತ್ತಾಗುತ್ತೆ ಅವ್ರು ಇಂಥ ಲೈಫ್ ಸ್ಟೈಲ್ ಮಾಡೋದ್ರಿಂದ ಅವರಿಗೆ ರೋಗ ಬಂದಿದೆ, ಇಂಥ ಆಹಾರಗಳು ತಿನ್ನೋದ್ರಿಂದ ಬಂದಿದೆ, ಇಂಥ ಪೌಷ್ಟಿಕಾಂಶ ತಿನ್ನದೇ ಇರೋದ್ರಿಂದ ರೋಗ ಬಂದಿದೆ, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅದರನ್ನು ನಾವು ನೋಟ್ ಮಾಡಿ ಅದಕ್ಕೆ ಅವರಿಗೆ ಬೇಕಾದಂತ ಮೆಡಿಸಿನ್ಸ್ ನಾವು ಇಲ್ಲಿ ತಯಾರು ಮಾಡ್ತೀವಿ. ಇನ್ನು ಅವ್ರಿಗೆ ಬೇಕಾದಂತ ಅಡ್ವೈಸ್ ಕೂಡ ನಾವು ಕೊಡ್ತೀವಿ. ಕೊಟ್ಟು ಅದು ಬಿಡುದಲ್ಲ, ಮತ್ತೆ ಅವರ ಫಾಲೋ ಅಪ್ ಮಾಡ್ತೀವಿ. ಫಾಲೋ ಅಪ್ ಅಂತ ತುಂಬಾ ಮುಖ್ಯ. ಕರೆಕ್ಟ್. ಅವರಿಗೆ ನಾವು ಇಲ್ಲಿಂದ ಒಂದು ಇಷ್ಟು ಟೈಮ್ ಅಲ್ಲಿ ನಾವು ಫೋನ್ ಮಾಡ್ತೀವಿ, ಹೇಗಾಗಿತ್ತು ನಿಮ್ಗೆ, ಇಂಪ್ರೂವ್ಮೆಂಟ್ ಆಗಿದೆಯಾ, ಫಾಲೋ ಅಪ್ ಮಾಡ್ತೀವಿ. ಇದೆಲ್ಲ ನಮ್ ಡಾಕ್ಟರ್ಸ್ ಜವಾಬ್ದಾರಿ. ಯೂಶುವಲ್ ಆಗಿ ಏನು ಪೇಷಂಟ್ ಜವಾಬ್ದಾರಿ ಫಾಲೋ ಅಪ್ ಮಾಡ್ಬೇಕು ಅಂತ. ನಾವು ಏನ್ ಮಾಡ್ತೀವಿ, ಮಕ್ಕಳ ಕಿವಿ ಹಿಂಡು ಹಾಗೆ ನಾವು ಪೇಷಂಟ್ ಗಳನ್ನು ನಾವು ಮತ್ತೆ ಕೇಳ್ತೀವಿ, ನಿಮ್ಗೆ ಗುಣ ಆಯ್ತಾ, ಇಲ್ಲ ಅಂದ್ರೆ ಯಾಕೆ ಗುಣ ಆಗಿಲ್ಲ, ಕರೆಕ್ಟ್ ಆಗಿ ತಗೊಳ್ತಾ ಇಲ್ವಾ. ಕೆಲವರು ಏನ್ ಮಾಡ್ತಾರೆ, ಡಯಾಗ್ನೋಸ್ ಮಾಡುವುದರನ್ನೇ ಟ್ರೀಟ್ಮೆಂಟ್ ಅಂತ ತಿಳ್ಕೊಂಡವರು ಎಷ್ಟು ಜನ ಇದ್ದಾರೆ. ಹಣ ಡಯಾಗ್ನೋಸ್ ಮಾಡಲು ಎಕ್ಸ್ರೇ ತೆಗಿತಾರೆ, MRI ತೆಗಿತಾರೆ, CT ಸ್ಕ್ಯಾನ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ, ಮೆಡಿಸಿನ್ ತಗೊಳ್ಳಲ್ಲ. ಟ್ರೀಟ್ಮೆಂಟ್ ಮಾಡದೆ ಗುಣ ಆಗುತ್ತಾ? ಗುಣ ಆಗಲ್ಲ.
ಈ ತರ ಪೇಷಂಟ್ಗಳು ಮಾಡುವ ತಪ್ಪುಗಳು ತುಂಬಾ ಇದೆ. ಹೌದು. ಇನ್ನು ಕೆಲವರು ಏನ್ ಮಾಡ್ತಾರೆ, ಹ್ಮ್ ಫ್ಯಾಮಿಲಿ ಅವರು ಏನ್ ಮಾಡ್ತಾರೆ, ನೆಗೆಟಿವ್ ಆಗಿ ಏನಪ್ಪಾ ಇದು ನಿನ್ ಗುಣ ಆಗಲ್ಲ. ಹಸ್ಬೆಂಡ್ ವೈಫಿಗೆ ಹೇಳ್ತಾನೆ, ನಿನಗೆ ಇದು ಗುಣ ಆಗಲ್ಲಮ್ಮ, ನೀನ್ ಮಾಡಿದ ಗುಣನೇ ಆಗಲ್ಲ. ಹೌದು. ಆ ತರ ಒಂದು ಸೈಕಲಾಜಿಕಲಿ ಪಾಪ ಡೆವಲಪ್ ಮಾಡ್ತಾ ಹೋಗ್ತಾರೆ. ಹೌದು. ಆವಾಗ ಅವರು ಇಲ್ಲ ನನಗಿದು ಗುಣ ಆಗಲ್ಲ ಅಂತ ಅವರು ಅನ್ಕೋಬಿಡ್ತಾರೆ. ಖಂಡಿತ. ಸೊ ಇದಕ್ಕೆಲ್ಲ ನಾವು ಕೌನ್ಸಿಲಿಂಗ್ ಕೊಡ್ತೀವಿ. ಹ್ಮ್ ನೋಡಿಯಮ್ಮ, ಇದು ಗುಣ ಆಗುವಂತ ರೋಗನೇ. ಹ್ಮ್ ನೀವು ಏನ್ ತಪ್ಪು ಮಾಡ್ತೀರಾ, ನೀವು ಈಗ ಒಂದು ಮೆಡಿಸಿನ್ 15 ದಿವಸ ತಗೊಳ್ಬೇಕು ಗುಣ ಆಗ್ಬೇಕಂದ್ರೆ ನೀವು 8 ದಿವಸ ತಗೊಳ್ತೀರಾ. 8 ದಿವಸದಲ್ಲಿ ನಿಮ್ಗೆ ಕ್ಷಮೆ ಕೆಟ್ಟೋಗುತ್ತೆ. ಹೌದು. ಪೇಷನ್ಸ್ ಇರಲ್ಲ. ನನಗೆ ಏನ್ ಗುಣನೇ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ಬಿಟ್ಬಿಡ್ತೀರಾ. ಮದ್ದು ಅಲ್ಲೇ ಇರುತ್ತೆ, ಗುಣ ಆಗಲ್ಲ. ಅವಾಗ ನಂಬಿಕೆನೂ ಕೆಟ್ಟೋಗುತ್ತೆ. ಸೊ ಬಟ್ ನೀವು ಕರೆಕ್ಟ್ ಆಗಿ ಆ ಡೋಸೇಜ್ ಕಂಪ್ಲೀಟ್ ಮಾಡಿದ್ರೆ ಆವಾಗ ನಿಮ್ಗೆ 10ನೇ ದಿನ 12ನೇ ದಿನ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಒಂದು ಕೋರ್ಸ್ ಅಂತ ಹೇಳ್ತಾರೆ ಸಾಮಾನ್ಯ. ಈಗ ನಾವು ಅನ್ಕೊಂತೀವಿ, ಈಗ ಸರ್ ಜ್ವರ ಅಂತ ಹೋಗ್ತೀವಿ, ಅವ್ರು 6 ದಿನಕ್ಕೆ ಮಾತ್ರ ಕೊಟ್ಟಿರ್ತಾರೆ. ನಾವೇ ಹೇಳ್ಬಿಡ್ತೀವಿ, ಡಾಕ್ಟರ್ ಮೆಡಿಕಲ್ ಸ್ಟೋರ್ ಬಂದಾಗ 2 ದಿನ ಕೊಡಿ ಸರ್ ಸಾಕು, 6 ದಿನ ಯಾರು ನುಂಗ್ತಾರೆ ಅಂತಾರೆ. ನಾವ್ ಅಲ್ಲೇನೆ ಫಿಕ್ಸ್ ಆಗ್ಬಿಟ್ಟಿದ್ವಿ, ನಾನು 6 ದಿನ ನುಂಗಲ್ಲ, 2 ದಿನ ನುಂಗೋದು ಅಂತ ಅಂದ್ಬಿಟ್ಟು. ಆ ಕೋರ್ಸ್ ಅನ್ನೋದು ಇಂಪಾರ್ಟೆಂಟ್ ಆಯುರ್ವೇದದಲ್ಲೂ ಅಂತ ಹೇಳ್ತಿದ್ದೀರಾ. ಇಂಪಾರ್ಟೆಂಟ್. ಅದು ಲೈಫ್ ಸ್ಟೈಲ್ ಹೆಲ್ತ್ ಇಶ್ಯೂಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಜ್ವರ ಅಂತ ಹೇಳೋದು ಒಂದು ಸಿಂಪ್ಟಮ್. ಆಕ್ಚುಲಿ ಫೀವರ್ ಬಂತು, ಕಬಾಬ್ ಬಂತು, ನೀವು 2 ದಿವಸದಲ್ಲಿ ಮಾಡಿದ್ರು ಸಮ್ಟೈಮ್ಸ್ ಸರಿಯಾಗುತ್ತೆ. ಹೌದು. ಬಟ್ ಈ ಥೈರಾಯ್ಡ್ ಸಮಸ್ಯೆ ಇದೆ, ಇಲ್ಲ ಸಕ್ಕರೆ ಕಾಯಿಲೆ ಇದೆ, ಕೊಲೆಸ್ಟ್ರಾಲ್ ಇದೆ, PCOD ಇದೆ, ಅದೆಲ್ಲ ಲೈಫ್ ಸ್ಟೈಲ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ. ಅದು ಗುಣ ಆಗ್ಲಿಕ್ಕೆ ನಮ್ಮ ಮೆಟಬಾಲಿಸಮ್ ಸರಿಯಾಗ್ಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತೆ ಅದಕ್ಕೆ ನಾವು ಇಲ್ಲಿ ಒಂದು ಡೆವಲಪ್ ಮಾಡಿದೀವಿ. ಏನಂದ್ರೆ ನಾವು ಈ ಪಥ್ಯಾಹಾರ ಅಂತ ನೀವು ಕೇಳಿರ್ಬೇಕು. ಅಂದ್ರೆ ಕೆಲವು ಆಹಾರಗಳು ಕೆಲವು ರೋಗಕ್ಕೆ ತಿನ್ಬಾರ್ದು. ಈಗ ಬಟಾಟೆ ಅಂತ ಇದೆ. ಬಟಾಟೆ ಅಂತ ಹೇಳೋದು ಬೊಜ್ಜು ಅದಕ್ಕೆ ಜಾಸ್ತಿ ಮಾಡುವಂತ, ಒಬಿಸಿಟಿ ಜಾಸ್ತಿ ಮಾಡುವಂತ ಒಂದು ಆಹಾರ ಪದಾರ್ಥ. ಅದನ್ನು ತಿಂದ್ರೆ ಇಂತಿಂತ ಸಮಸ್ಯೆಗಳು ಗುಣನೇ ಆಗಲ್ಲ ಅಂತ ಇದೆ. ಹಸಿ ಮೆಣಸು ಇಲ್ಲ ಗುಂಟೂರು ಮೆಣಸು ಅಂತ ಹೇಳಿ ಒಂದು ಮೆಣಸಿದೆ, ಖಾರ ಜಾಸ್ತಿ ಇರೋದು. ಕೆಲವರು ಪೈಲ್ಸು ಫಿಸ್ಟುಲಾ ಅದೆಲ್ಲ ಬರುವವರು ಅವರು ಮೆಣಸು ಜಾಸ್ತಿ ತಿಂತಾರೆ ಅವರು, ಆದ್ರೆ ಅದು ಅಗ್ರಿವೇಟ್ ಮಾಡುತ್ತೆ. ಸೊ ನಾವೇನ್ ಮಾಡ್ತೀವಿ, ಇಂಥ ರೋಗಿಗಳಿಗೆ ಇಂಥ ಡಯಟ್ ತಿನ್ಬೇಕು ಅಂತ ಹೇಳಿ ಅದ್ರ ಮಾಡಿ ನಾವು ಅವ್ರು ಕೊಟ್ಟು ಕಳಿಸ್ತೀವಿ ಮನೆಗೆ. ಇಂಥ ಡಯಟ್ಗಳು ನೀವು 15 ದಿವಸ ತಗೊಳ್ಳಿ ಅಂತ ಕೊಡ್ತೀವಿ. ಇಂಥ ಅಕ್ಕಿ, ಈಗ ಅಕ್ಕಿಯಲ್ಲಿ ನೀವು ನೋಡಿರ್ಬೇಕು, ರಾಜಮುಡಿ ಅಕ್ಕಿ ಅಂತ ಇದೆ, ಸೋನಾ ಮಸೂರಿ ಅಕ್ಕಿ ಅಂತ ಇದೆ, ಇನ್ನು ಕಜೆ ಅಕ್ಕಿ ಅಂತ ಇದೆ, ಬಾಸುಮತಿ ಅಕ್ಕಿ ಅಂತ ಇದೆ, ಕೆಂಪಕ್ಕಿ ಅಂತ ಇದೆ. ಅದೇ ತರ ಆಯುರ್ವೇದದಲ್ಲಿ ಷಷ್ಟಿಕಶಾಲಿ ಅಂತ ಒಂದು ಅಕ್ಕಿ ಇದೆ, ರಕ್ತಶಾಲಿ, ಷಷ್ಟಿಕಶಾಲಿ, ನವರ ಅಂತ ಒಂದು ಅಕ್ಕಿ ಇದೆ. ಇದು ಒಂದೊಂದಕ್ಕೂ ಒಂದೊಂದು ಪ್ರಾಪರ್ಟೀಸ್ ಇದೆ. ಅದೇ ತರ ಈಗ ರಾಗಿಯಲ್ಲಿ, ನೀವು ರಾಗಿ ಬೆಳೆಯೋರಿಗೆ ಗೊತ್ತಿದೆ, ಅದು ಬೆಳೆದು ಬರುವಾಗ ಇರುವಂತ ಒಂದು ಮೆಚೂರ್ ಆಗೋದಕ್ಕೆ ಮುಂಚೆ ಹಸಿ ರೂಪದಲ್ಲಿ ರಾಗಿಯನ್ನು ಬೆಳೆಸ್ತಾರೆ. ಇನ್ನು ಬೆಳೆದ ಮೇಲೆ ಇರುವಂತ ಕೆಂಪು ರಾಗಿ ಅಂತ ಇದೆ. ಈ ಜೋಳದಲ್ಲೂ ಆತರ ಇದೆ. ಇವಾಗ ನೀವು ಬೇಗ ಅದು ಸಾಫ್ಟ್ ಆದಂತ ಜೋಳ ಇದೆ, ಗೋಲ್ಡ್ ಇದು ಅಂತ ಹೇಳುವಂತ ಜೋಳ ಇದೆ, ಮತ್ತೆ ತುಂಬಾ ಗಟ್ಟಿ ಇರುವ ಜೋಳನೂ ಇದೆ. ಇದು ಒಂದೊಂದಕ್ಕೂ ಪ್ರಾಪರ್ಟಿ ಬೇರೆ. ಸೊ ಕೆಲವು ಆಹಾರಗಳು ನಾವು ತಗೊಳ್ತಾ ಇದ್ರೆ ಕೆಲವು ರೋಗ ಬರುತ್ತೆ, ಕೆಲವು ರೋಗ ಬಂದದ್ದು ಹೋಗಲ್ಲ. ಸೊ ನಾವು ಅದಕ್ಕೆ ಏನ್ ಮಾಡ್ತೀವಿ, 15 ದಿನಕ್ಕೆ ಸ್ಟ್ರಿಕ್ಟ್ ಆಗಿ ಒಂದು ಡಯಟ್ ಕೊಟ್ಬಿಡ್ತೀವಿ, ಮೆಡಿಸಿನ್ ಮತ್ತೆ ಡಯಟ್. ಅವಾಗ ಅವರಿಗೆ ಬೇಗ ಗುಣ ಆಗುತ್ತೆ. ಬಂದ ಕಾಯಿಲೆ 50% ಫಸ್ಟ್ ರೌಂಡ್ ಅಲ್ಲೇ ಗುಣ ಆಗುತ್ತೆ. ಆವಾಗ ನಂಬಿಕೆ ಬರುತ್ತೆ, ಆ ರೋಗ ಹೋಗುತ್ತೆ ನನಗೆ ಅಂತ ಹೇಳುವಂತ ನಂಬಿಕೆ ಬರುತ್ತೆ. ಸೊ ಈ ತರ ಸಿಸ್ಟಮ್ಸ್ ನಾವು ಡೆವಲಪ್ ಮಾಡ್ತೀವಿ. ಸರ್ ನಮ್ಗೆ ಎಲ್ಲ ಹೆಂಗಿದೆ ಗೊತ್ತಾ ಸರ್, ಒಂದ್ ಬೇಸಿಕ್ ನಾವು ಅರ್ಥ ಮಾಡ್ಕೊಳಲ್ಲ. ಈಗ ನಾನು 10 ವರ್ಷದಿಂದ ಏನೋ ತಿಂದು ನನ್ನ ಲೈಫ್ ಸ್ಟೈಲ್ನ ಹಾಳು ಮಾಡ್ಕೊಂಡು ಒಂದ್ ಕಾಯಿಲೆ ಬಡ್ಸ್ಕೊಂಡಿರ್ತೀನಿ. ಆ 10 ವರ್ಷದಿಂದ ಬಡ್ಸ್ಕೊಂಡಿರೋ ನೀವು ಕಾಯಿಲೆನ ನೀವು 10 ದಿವಸದಲ್ಲಿ ನೀವು ವಾಸೆ ಮಾಡ್ಕೊಳಕ್ ಒಂದು ಡಯಟ್ ಮೇಂಟೈನ್ ಮಾಡಕ್ ನಾವು ಯೋಚನೆ ಮಾಡ್ತೀವಿ. 10 ದಿನ ಆದ್ರೂ ವಾಸನೆ ಆಗ್ಲಿಲ್ಲಪ್ಪ, ಡಾಕ್ಟರ್ ಹೇಳಿದ್ರು 12 ದಿನಕ್ಕೆ ವಾಸೆ ಆಗುತ್ತೆ ಅಂತಂದ್ರು. 10 ದಿನ ಆದ್ರೂ ವಾಸನೆ. ಬಟ್ ನಾವು ಯೋಚನೆ ಮಾಡಲ್ಲ, 10 ವರ್ಷದಿಂದ ನನ್ನ ಲೈಫ್ ಸ್ಟೈಲ್ನ ನಾನು ಬೇರೆ ತರ ಮೇಂಟೈನ್ ಮಾಡಿದ್ದೀನಿ. 10 ವರ್ಷದ ಕಾಯಿಲೆ 10 ದಿವಸದಲ್ಲಿ ವಾಸೆ ಆಗುತ್ತಾ? ಒಂಚೂರು ಟೈಮ್ ಕೊಡ್ಬೇಕು ಅನ್ನೋ ನಮ್ಮಲ್ಲಿ ಪೇಷನ್ಸ್ ಗಳಿಲ್ಲ, ಇರಲ್ಲ. ಅದಕ್ಕೆ ನಾವು ಅದಕ್ಕೆ ಸರಿಯಾದಂತ ಕೌನ್ಸಿಲಿಂಗು, ಅದಕ್ಕೆ ನಾವು ಪೇಷನ್ಸ್ ಇಲ್ಲದೆ ಇರುವ ಪೇಷನ್ಸ್ಗಳಿಗೆ ಪೇಷನ್ಸ್ ಇರಲ್ಲ ಅಂತ. ಪೇಷಂಟ್ಗಳಿಗೆ ಪೇಷನ್ಸ್ ಇರಲ್ಲ. ಸೊ ನಾವೇನ್ ಹೇಳ್ತೀವಿ, ಅವ್ರು ಡಾಕ್ಟರ್ ಬೈದ್ರು ಕೂಡ ನಾವು ಅದನ್ನು ಮನಸ್ಸಿಗೆ ತೆಕ್ಕೊಳ್ಬಾರ್ದು ಅಂತ ಇದೆ. ಇಲ್ಲಿ ತುಂಬಾ ನೋವಿಂದ ಬರುವವರು ಇರ್ತಾರೆ, ಅವರು ನಮ್ಮನ್ನೇ ಬೈತಾರೆ. ನೋಡಪ್ಪ ನೀನು ಸರಿಯಾಗಿ ನಾನು ಇದು ಮಾಡಿ 2 ದಿವಸದಲ್ಲಿ ಫೋನ್ ಮಾಡಿ, ಡಾಕ್ಟರ್ ಏನ್ ಗುಣ ಆಗಿಲ್ಲ,
ಹೌದು. ಅದ್ರಲ್ಲಿ ಅವರು ಯಾಕೆಂದ್ರೆ ಅವರಿಗೆ ತುಂಬಾ ಟೆನ್ಷನ್ ಇರುತ್ತೆ, ಹೌದು. ಅವರಿಗೆ ಕೆಲಸಕ್ಕೆ ಹೋಗುವಂತ ಪ್ರೆಷರ್ ಇರುತ್ತೆ, ತುಂಬಾ ಸಿಗುತ್ತೆ. ನೀವು ನೀವು ಒಂದು ತಿಂಗಳು ರಜೆ ಹಾಕಿದ್ರೆ ಅವ್ರಿಗೆ ಪಾಪ ರಜೆ ಹಾಕ್ಲಿಕ್ಕೆ ಆಗಲ್ಲ, ಅಥವಾ ತುಂಬಾ ವಿಷಯಗಳು ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅದೆಲ್ಲ ನಮ್ ಡಾಕ್ಟರ್ ಮೇಲೆ ಹಾಕ್ತಾರೆ ಅವರು. ಆಮೇಲೆ ಮತ್ತಿನ್ನೊಂದು ಸರ್, ನಾನ್ ನೋಡ್ದಂಗೆ ಈ ಆಯುರ್ವೇದ ಟ್ರೀಟ್ಮೆಂಟ್ ಬರೋರು ಎಲ್ಲಾ ಕಡೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಎಲ್ಲಾ ಕಡೆ ಹೋಗಿ ಕಡೆಗೆ ದುಡ್ಡು ಖರ್ಚು ಮಾಡ್ಕೊಂಡು ವಾಸಿ ಆಗಿಲ್ಲ ಅಂದ್ಮೇಲೆ ನಿಮ್ಮ ಹತ್ರ ಬರೋದು ಆಯುರ್ವೇದಕ್ಕೆ. ಆ ಒಂದು ಪ್ರೆಷರ್ ಅವ್ರಿಗಿರುತ್ತೆ. ಇಷ್ಟು ರಿಪೋರ್ಟ್ಸ್ ಆಗಿ ಫಸ್ಟೇ ಇರುತ್ತೆ. ಫಸ್ಟ್ ಇಷ್ಟು ರಿಪೋರ್ಟ್ ಈಗ ನಾವು ಹೊಸದಾಗಿ ರಿಪೋರ್ಟ್ ಏನು ಮಾಡ್ಬೇಕಾದ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಲ್ಲಾ ರಿಪೋರ್ಟ್ಗಳು ಇರುತ್ತೆ. ಈಗ ಇಲ್ಲಿ ಬಂದ್ರೆ 2004 ಇಂದ ನನ್ನ ಹತ್ರ ಇರುವ ಈಗ ಒಂದು 70 ವಯಸ್ಸಿನವರು ಬರ್ತಾರೆ ಅಂದ್ರೆ ಅವರು ಕಳೆದ 20 ವರ್ಷದಿಂದ ಮಾಡುವ ಎಲ್ಲಾ ರಿಪೋರ್ಟ್ಗಳು ಇಷ್ಟು ಫೈಲ್ ಇಟ್ಕೊಂಡು ಬರ್ತಾರೆ. ಅದರಿಂದ ನಮ್ಗೆ ಗೊತ್ತಾಗುತ್ತೆ. ಅದು ಆ ರಿಪೋರ್ಟ್ ಖಂಡಿತ ಬೇಕು, ಆತರ ಮೇಂಟೈನ್ ಮಾಡೋದು ಒಳ್ಳೇದು. ಬಟ್ ಇನ್ನೊಂದು ಏನಂದ್ರೆ, ಕೆಲವು ಸಲ ನಂಬಿಕೆ ಹೊರಟೋಗುತ್ತೆ, ಈ ತರ ಮಾಡಿ ಮಾಡಿ ಎಲ್ಲೂ ಗುಣ ಆಗಿಲ್ಲ ನನಗೆ ಅಂತ ಹೇಳುವ. ಸೊ ನಾವು ಫಸ್ಟ್ ಅವ್ರಲ್ಲಿ ನಂಬಿಕೆ ತುಂಬ್ತೀವಿ, ಇದು ತುಂಬಾ ಮುಖ್ಯ. ಹಾಗೆ ಇನ್ನ ಇದು ಸ್ಟಾರ್ಟ್ ಆಗಿದ್ ಯಾವಾಗ ಸರ್ ತಕ್ಷಣ ಆಯುರ್ವೇದ? ಇದು 2014ನೇ ಇಸವಿಯಿಂದ ನಾವು ಸಂಶೋಧನಾ ರೂಪದಲ್ಲಿ 3 ವರ್ಷ ತುಂಬಾ ಅತಿಯಾದ ಸ್ಟ್ರಿಕ್ಟ್ ಆದಂತ ಸಂಶೋಧನೆಗಳು ನಾವು 3 ವರ್ಷ ಮಾಡಿದೀವಿ. 2014, 15, 16. 16ನೇ ವರ್ಷದಲ್ಲಿ ನಾವು ನಮ್ಮ ಈ ಮೆಡಿಸಿನ್ಸ್ ಅನ್ನು ಹೊರಗಡೆ ನಾವು ಕ್ಲಿನಿಕ್ ರೂಪದಲ್ಲಿ ಸಣ್ಣ ಚಿಕ್ಕ ಒಂದು ತಕ್ಷಣ ಇರುವಂತಹ ಒಂದು ಕ್ಲಿನಿಕ್ ಇಟ್ಟು ಡಾಕ್ಟರ್ ಮಾನಸ ಅವರು ಮೆಡಿಸಿನ್ಸ್ ಹೊರಗಡೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 17, 18 ವರ್ಷಗಳಿಂದ ನಾವು ಹಾಸ್ಪಿಟಲ್ ಆಗಿ ನಾವು ಇಲ್ಲಿ ಎಲ್ಲಾ ಟ್ರೀಟ್ಮೆಂಟ್ಗಳು ಬರುವವರಿಗೆ ಎಲ್ಲ ಕೊಡಬೇಕು ಅಂತ ಹೇಳಿ ಹಾಸ್ಪಿಟಲ್ ಆಗಿ ನಾವು ಸ್ಟಾರ್ಟ್ ಮಾಡಿದೀವಿ. ಸರ್, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಜನ ಪೇಷಂಟ್ಸ್ಗಳು ಬಂದಿರ್ಬೋದು ಸರ್? ನಾನು ಒಂದಷ್ಟು ಮಾಹಿತಿ ನಾನು ಪಡ್ಕೊಂಡಂತ ಇಲ್ಲಿ ಬರಕ್ ಮುಂಚೆ ಪಡ್ಕೊಂಡು ಒಂದು ಅಪ್ರಾಕ್ಸಿಮೇಟ್ ಒಂದು 50,000ವರೆಗೂ ನೀವು ಪೇಷಂಟ್ಸ್ಗಳು ಅಂತ ಅಂದ್ರೆ ಅದು ಇನ್ನು ಕಮ್ಮಿ ಇದೆ ಜಾಸ್ತಿ ಇದೆ ಗೊತ್ತಿಲ್ಲ. ನನ್ನ ಪ್ರಕಾರ ಅನ್ಸುತ್ತೆ ಅಂದ್ರೆ, ಈಗ ಎಷ್ಟೋ ಜನ ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆಯಿಂದ ಫೋನಲ್ಲಿ ಕೂಡ ಈಗ ಕೋವಿಡ್ ಟೈಮ್ ಎಲ್ಲ ಬಂತಲ್ಲ, ಕನ್ಸಲ್ಟೇಷನ್, ಟೆಲಿ ಮೆಡಿಸಿನ್ ಅಂತ ಕೂಡ ಅದೆಲ್ಲ ಸೇರಿದ್ರೆ 1 ಲಕ್ಷದ ಮೇಲೆ ಜನರಿಗೆ ನಾವು ಔಷಧಿ ನಾವು ಕೊಟ್ಟಿದ್ದೀವಿ. ಕೋವಿಡ್ ಟೈಮ್ ಅಲ್ಲಿ ನಾವು ಇಮ್ಯೂನ್ ಅಪ್ ಅಂತ ಹೇಳಿ ಒಂದು ಮೆಡಿಸಿನ್ ಡೆವಲಪ್ ಮಾಡಿದೀವಿ. ಅದೇನಂದ್ರೆ ಅದಕ್ಕೂ ನಮ್ಮ ಮೋದಿ ಅವರ ಮೋಟಿವೇಶನ್. ಅವ್ರು ಏನ್ ಹೇಳಿದ್ರು ಅಂದ್ರೆ, ಫಸ್ಟ್ ವ್ಯಾಕ್ಸಿನ್ ಬರ್ಲಿಲ್ಲ ಕೋವಿಡ್ ಬಂದಾಗ. ಅವಾಗ ಏನಾಯ್ತು, ನೀವು ಆಯುರ್ವೇದ ಅವರಿಗೆ ಒಂದು ಕರೆ ಕೊಟ್ರು ಅವರು, ಆಯುರ್ವೇದ ತಜ್ಞರಿಗೆಲ್ಲ, ನೀವು ಏನಾದ್ರು ಒಂದು ಇದು ಡೆವಲಪ್ ಮಾಡಿ, ವ್ಯಾಕ್ಸಿನ್ ಬರುವವರೆಗೆ ನಾವೇನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಇಮ್ಯುನಿಟಿ ಡೆವಲಪ್ ಮಾಡ್ಲಿಕ್ಕೆ ಇರುವಂತ ಇಮ್ಯುನಿಟಿ ಬೂಸ್ಟರ್ಸ್ ಅನ್ನು ಡೆವಲಪ್ ಮಾಡಿ ಅಂತ ಹೇಳಿದ್ರು. ನಮ್ಗೆ 13 ದಿನದಲ್ಲಿ ಡ್ರಗ್ ಕಂಟ್ರೋಲರ್ ನಮ್ಗೆ ಮೆಡಿಸಿನ್ಗೆ ಪರ್ಮಿಷನ್ ಕೊಟ್ರು, ಅವರ ಆ ಒಂದು ಆರ್ಡರ್ ಮೇಲೆಗೆ. ನಾವು ಇಮ್ಯೂನ್ ಅಪ್ ಅಂತ ಹೇಳುವಂತ ನಾವು ಒಂದು ಇದು ಇಮ್ಯುನಿಟಿ ಬೂಸ್ಟ್ ಮಾಡುವಂತ ಡ್ರಿಂಕ್ ಡೆವಲಪ್ ಮಾಡಿದೀವಿ. ಅದು ಆಲ್ ಓವರ್ ಇಂಡಿಯಾ ತುಂಬಾ ಜನನ ತಗೊಂಡು ಅದು ತುಂಬಾ ಜನರಿಗೆ ಪ್ರಯೋಜನ ಆಗಿದೆ. ತಕ್ಷಣ ಆಯುರ್ವೇದದಿಂದ ನಾವು ಡೆವಲಪ್ ಮಾಡಿರೋದು. ಎಷ್ಟೋ ಲಕ್ಷ ಜನರಿಗೆ ಅದು ತಲುಪಿದೆ. ಅದು ಸೊ ಅದರಿಂದ ಇಮ್ಯುನಿಟಿ ಜಾಸ್ತಿ ಆಗೋದು ಅಂತ ನಾವು ಈ ತರ ಒಂದೊಂದು ಸೆಕ್ಷನ್ ಸಮಸ್ಯೆಗಳಿಗೂ ಸಮಸ್ಯೆಗಳಿಗೂ ನಾವೇನೋ ಒಂದು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಮೇನ್ ಆಗಿ ಇಷ್ಟು ಗ್ಯಾಪ್ಗಳು ಏನೋ, ಈಗ PCOD ಅಂತ ಹೇಳೋದು ಇವಾಗ ಟೀನೇಜ್ ಹುಡುಗಿಗಳಿಗೆ ಜಾಸ್ತಿ ಆಗಿ ಬರುವಂತ ಸಮಸ್ಯೆ. ಸೊ ಅದರಿಂದ ಅವರಿಗೆ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ನಾವು ನಮ್ದಾದಂತ ಸಿಸ್ಟಮ್ ಟ್ರೀಟ್ಮೆಂಟ್ ಅನ್ನು ನಾವು ಡೆವಲಪ್ ಮಾಡಿದೀವಿ. ಈ ತರ ಸಿಂಪಲ್ ಆಗಿರೋದಕ್ಕೆ ನಾವು ಯೋಚನೆ ಮಾಡಲ್ಲ. ಲೈಫ್ ಸ್ಟೈಲ್ ಅಲ್ಲಿ ಸಮಸ್ಯೆ ಬರುವಂತ ಇದು ಇವಾಗ ನಾವು ನಮ್ದು ಮೇನ್ ಸಂಶೋಧನೆ ನಾವೀಗ ಕ್ಯಾನ್ಸರ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕೆ ಕ್ಯಾನ್ಸರ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಬರುತ್ತೆ, ಆ ಬಂದದನ್ನು ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಆದ್ರೆ ಅದನ್ನು ಹೇಗೆ ನಾವು ಮುಂದುವರಿಸ್ತಾ ಅದರ ಸಮಸ್ಯೆ ಬಾರದೆ ಅದನ್ನು ಹೋಗ್ತಾ ಹೋಗುದು. ಈ ತರ ಕೀಮೋಥೆರಪಿ ಮಾಡುವಾಗ ತುಂಬಾ ಜನರಿಗೆ ವೀಕ್ ಆಗ್ಬಿಡ್ತಾರೆ. ಹೌದು, ಅದಕ್ಕೆ ಪ್ಯಾರಲ್ ಆಗಿ ನಾವೇನೆಲ್ಲ ನಾವು ಕೊಡಬಹುದು, ಸಪ್ಲಿಮೆಂಟ್ಸ್ ಯಾವ್ದೆಲ್ಲ ಕೊಡಬಹುದು, ಇದರಲ್ಲಿ ಸಂಶೋಧನೆ ಮಾಡ್ತೀವಿ. ಸೊ ಸಂಶೋಧನೆ ಅನ್ನೋದು ನಾವು ಕಂಟಿನ್ಯೂಸ್ ಆಗಿ ಮಾಡುತ್ತಾ ಹೋಗುವಂತ ಒಂದು ವಿಷಯ. ಸರ್, ಈಗ ಆಯುರ್ವೇದದಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಈಗ ಔಷಧಿ ಇದೆ. ಸ್ಪೆಷಲಿ ತಕ್ಷಣ ಆಯುರ್ವೇದದಿಂದ ತಾವ್ ಹೇಳಿದ್ರಿ ಸಂಶೋಧನೆ ಮಾಡಿದೀವಿ ಅಂತೇಳಿ, ಪರ್ಟಿಕ್ಯುಲರ್ ಇಂತಿಂತ ಕಾಯಿಲೆಗಳಿಗೆ ನಮ್ಮಿಂದ ಒಂದಷ್ಟು, ಈಗ ಡ್ರಿಂಕ್ ಒಂದು ಹೇಳಿದ್ರೆ ಇಮ್ಯುನಿಟಿ ಡ್ರಿಂಕ್ ಅಂದ್ಬಿಟ್ಟು ಅದನ್ನು ಹೊರತುಪಡಿಸಿದ್ರೆ ಪರ್ಟಿಕ್ಯುಲರ್ ಇಂತಿಂತ ಕಾಯಿಲೆಗಳಿಗೆ ನಮ್ಮ ಒಂದು ತಕ್ಷಣ ಆಯುರ್ವೇದ ಸಂಸ್ಥೆಯಿಂದ ನಾವು ಮೆಡಿಸಿನ್ಸ್ ಗಳನ್ನ ಬಿಟ್ಟಿದೀವಿ ಅಂತಂದ್ರೆ ಯಾವ್ಯಾವ ಕಾಯಿಲೆಗಳು? ನಾನು ಒಂದು 10 ಕಾಯಿಲೆಗಳು ನಾವು ಮುಖ್ಯವಾಗಿ ರೋಗಿಗಳು ಜಾಸ್ತಿ ಬರೋದು ಏನಂದ್ರೆ, ಒಂದು ಸೋರಿಯಾಸಿಸ್ ಅಂತ ಹೇಳಿ ಚರ್ಮ ಕಾಯಿಲೆಗಳು. ಹೌದು, ಈ ಚರ್ಮದಲ್ಲಿ ಕಾಯಿಲೆ ಬಂದವ್ರ ಒಂಥರ ಅಸ್ಪೃಶ್ಯ ತರ ನೋಡ್ತಾರೆ ಸರ್. ಮನೆಯವರೇ ಮುಟ್ಟಿಸ್ಕೊಳಲ್ಲ ಅಂತಾರೆ, ಅವ್ರಿಗೊಂದ್ ಸಪರೇಟ್ ರೂಮ್, ಸಪರೇಟ್ ಬೆಡ್ಶೀಟ್ ಕೊಟ್ಬಿಟ್ಟು ಊಟ ತಟ್ಟೆ ಕೊಟ್ಬಿಟ್ಟು ಒಂಥರ ಅವ್ರನ್ನೇ ಅಲ್ಲೇ ಅವ್ರ ಕುಗ್ಗೋಗ್ತಾರೆ ಅನ್ಸುತ್ತೆ. ಅವ್ರು ನಮ್ಮ ಮನೆಯವ್ರಿಗೆ ನೋಡ್ತಾರಲ್ಲಪ್ಪ ನಮ್ಮನ್ನ ಅಂತ ಆತರ ಇರುತ್ತೆ. ಈಗ ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಬಂದು ಬಿಟ್ರೆ ಬೇರೆ ಮಕ್ಕಳು ಏನಪ್ಪಾ ಅಂತ ಟೀಚರ್ಸ್ ಇದು ಮಾಡುತ್ತೆ, ಕೇಳ್ತಾರೆ, ಡೌಟ್ ಬರುತ್ತೆ. ಒಂದೇನಂದ್ರೆ ಆಕ್ಚುಲಿ ಸೋರಿಯಾಸಿಸ್ ಹಬ್ಬೋ ರೋಗ ಅಲ್ಲ. ಅದು ಎಲ್ಲರಿಗೂ ನಾವು ಎಷ್ಟೋ ಪೇಷಂಟ್ ಗಳಿಗೆ ನಾವು ಹೇಳ್ತೀವಿ, ಅದು ಇನ್ನೊಬ್ಬರಿಗೆ ಹೋಗಲ್ಲ. ಇನ್ನೊಂದು
ಈಗ IT ಕಂಪನಿಯಲ್ಲೆಲ್ಲ ವರ್ಕ್ ಮಾಡುವವರಿಗೆ ಬರುವಂತ ಒಂದು ರೋಗ ಇದೆ, ಅರ್ಟಿಕೇರಿಯಾ ಅಂತ, ಅಲರ್ಜಿ ರ್ಯಾಷಸ್, ನವೆ ಬರುವುದು, ಚರ್ಮದಲ್ಲಿ ಸಿಕ್ಕಾಬಟ್ಟೆ ನವೆ ಬರುವುದು. ಯಾಕೆ ಸರ್ ಜಾಸ್ತಿ ಎಸಿಲಿ ಇರ್ತಾರೆ? ಎಸಿಲಿ ಇರೋದ್ರಿಂದ ಕೂಡ ಇರಬಹುದು. ಟೈಮಿಗೆ ಅವರು ಆಹಾರ ತಗೊಳ್ಳಲ್ಲ, ಬ್ರಂಚ್ ಅಂತ ಮಾಡ್ಬಿಡ್ತಾರೆ, ಬ್ರೇಕ್ಫಾಸ್ಟ್ ಲಂಚ್ ಮಿಕ್ಸ್ ಮಾಡ್ಬಿಟ್ಟು ಒಂದು 11 ಗಂಟೆಗೆ ತಗೊಳ್ತಾರೆ. ಆಹಾರ ಪದ್ಧತಿ ಅವ್ರದ್ದು. ಅದೇನಂದ್ರೆ ಸರ್ವೇ ರೋಗಾಹ ಮಂದಾಗ್ನವು ಅಂತ ಇದೆ. ನೀವು ಒಂದು ಪದಾರ್ಥ ಬೇಯಿಸ್ಬೇಕು, ಒಂದು ಆಹಾರ ಬೇಯಿಸ್ಬೇಕಂದ್ರೆ ಒಲೆಯಲ್ಲಿ ಬೆಂಕಿ ಇರಬೇಕು. ಬೆಂಕಿ ಹಾಕ್ಬಿಟ್ಟು ಬೆಂಕಿ ಹೋದ್ಮೇಲೆ ನೀವು ಪಾತ್ರೆ ಇಟ್ರೆ ಅದು ಬೇಯ್ತಾ? ಇಲ್ಲ, ಅದು ಬೇಯಲ್ಲ. ಅದು ಅರ್ಧ ಬೆಂದಂತ ಒಂದು ವಸ್ತು ಆಗ್ಬಿಡುತ್ತೆ. ಹಾಗೆ ನಿಮ್ಗೆ ಹಸುವಾಗುದು ಯಾವಾಗ? ಬೆಳಿಗ್ಗೆ 8 ಗಂಟೆಗೆ, ಆವಾಗ ತಿನ್ನಲ್ಲ. 11 ಗಂಟೆಗೆ ಹಸು ಕೆಟ್ಟೋಗಿರ್ತದೆ, ಆವಾಗ ಆಹಾರ ತಿಂತೀರಾ. ಮತ್ತೆ 12 ಗಂಟೆಗೆ ಹಸು ಬರುವಾಗ ಅವಾಗಲೂ ತಿನ್ನಲ್ಲ. ಇದಕ್ಕೆ ಬ್ರಂಚ್ ಅಂತ ಹೆಸರು. ಬ್ರಂಚ್ ಮಾಡೋರಲ್ಲಿ ಜಾಸ್ತಿ ಸಮಸ್ಯೆಗಳು ಈ ತರ ಬರುತ್ತೆ. ಸೊ IT ಯಲ್ಲಿ ಇರುವವರಿಗೆ ಮತ್ತೆ ಅವರಿಗೆ ವರ್ಕ್ ಪ್ರೆಷರ್ ತುಂಬಾ ಇರುತ್ತೆ. ಸೊ ವರ್ಕ್ ಪ್ರೆಷರ್ ಇಂದ ಆ ವರ್ಕ್ ಪ್ರೆಷರ್ ಹೊರಗಡೆ ಬರೋದು ಸಮಟೈಮ್ಸ್ ಚರ್ಮದಲ್ಲಿ ಬರುತ್ತೆ, ಸಮಟೈಮ್ಸ್ ಹೇರ್ ಫಾಲ್ ಆಗಿ ಬರುತ್ತೆ, ಸಮಟೈಮ್ಸ್ ನಿದ್ದೆ ಬರಲ್ಲ, ಆ ತರ ಇದಾಗಿ ಬರುತ್ತೆ. ಈ ತರ ಬೇರೆ ಬೇರೆ ಇದರಲ್ಲಿ ಬರುತ್ತೆ. ಇನ್ನೊಂದು ನಮ್ಮಲ್ಲಿ ನಾವು ಮುಖ್ಯವಾಗಿ ಟ್ರೀಟ್ ಮಾಡುವ PCOD, ಅದೇ ನೀರ್ಗುಳ್ಳೆ ಸಮಸ್ಯೆಗಳಿದೆ ಲೇಡೀಸಿಗೆ ಸಾಮಾನ್ಯವಾಗಿ ಈಗ ಬರುವಂತ ಒಂದು ರೋಗ PCOD, ಇನ್ನೊಂದು ಥೈರಾಯ್ಡ್, ಇನ್ನೊಂದು ಮಂಡಿ ನೋವು, ಇನ್ನೊಂದು ಈ ಕೊಲೆಸ್ಟ್ರಾಲ್ ಬರುತ್ತೆ, ಮತ್ತೆ ಬೊಜ್ಜು ಬರುತ್ತೆ. ಆ ಬೊಜ್ಜಿಂದಲಾಗಿ ಯೂಟರಸ್ ಅಲ್ಲಿ ಬೇರೆ ಬೇರೆ ಗರ್ಭಪಾತ್ರದಲ್ಲಿ, ಗರ್ಭಕೋಶದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ದಪ್ಪ ಆಗೋದು, ಗರ್ಭಕೋಶ ದಪ್ಪ ಆಗೋದು. ಇನ್ನೊಂದು ಸಮಸ್ಯೆ ಏನಂದ್ರೆ ಮುಟ್ಟು ನಿಲ್ಲದೆ ಮುಂದುವರಿತಾ ಹೋಗುತ್ತೆ. ಯೂಶಲಿ ಪೀರಿಯಡ್ ಅಂತ ಹೇಳ್ತೀವಿ. ಮುಟ್ಟು ಬಂದ್ರೆ 3 ದಿನ ರಕ್ತಸ್ರಾವ ಇರುತ್ತೆ, 4 ದಿನ ಇರುತ್ತೆ, ಮತ್ತೆ ನಿಲ್ತದೆ. ಇದು ಕೆಲವರಿಗೆ ನಿಲ್ಲಲ್ಲ ಪಾಪ. ಅವ್ರಿಗೆ ಏನಂತಾರೆ 4-5 ದಿವಸ 6 ದಿವಸ 7 ದಿವಸ ಈ ತರ ಹೋಗುತ್ತಾನೆ ಇರುತ್ತೆ. ವೀಕ್ ಆಗ್ಬಿಡ್ತಾರೆ, ಅನಿಮಿಕ್ ಆಗ್ಬಿಡುತ್ತೆ. ಹಿಮೋಗ್ಲೋಬಿನ್ ಲೆವೆಲ್ 11 ಇರುವುದು 8 ಆಗ್ಬಿಡ್ತದೆ. ಅವಾಗ ಅವ್ರಿಗೆ ಕೆಲಸನೂ ಮಾಡ್ಲಿಕ್ಕೆ ಆಗಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ, ಈ ತರ ಸಮಸ್ಯೆ ಬರುತ್ತೆ. ಈ ತರ ಸಮಸ್ಯೆಗಳಿಗೆಲ್ಲ ನಮ್ಮಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಇನ್ನೊಂದೇನಂದ್ರೆ ಸಕ್ಕರೆ ಕಾಯಿಲೆಯಿಂದ ಬರುವಂತ ಸಮಸ್ಯೆಗಳು, ಡಯಾಬಿಟಿಕ್ ಫುಟ್ ಅಲ್ಸರ್ ಅಂತ ನೀವು ಕೇಳಿರ್ಬೇಕು. ಅಂದ್ರೆ ಈಗ ಒಂದು 10 ವರ್ಷ 20 ವರ್ಷ ಸಕ್ಕರೆ ಕಾಯಿಲೆಯಿಂದನೇ ನರಳುತ್ತಾ ಇದ್ರೆ ಮತ್ತೆ ಕಾಲುಗಳಲ್ಲಿ ಜುಮ್ಮು ಹಿಡಿದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಕಾಲುಗಳಲ್ಲಿ ಏನಾದ್ರು ಒಂದು ಕಟ್ ಆಗ್ಬಿಟ್ರೆ, ಒಂದು ಹುಣ್ಣಾಗ್ಬಿಟ್ರೆ ಅದು ಗುಣನೇ ಆಗಲ್ಲ, ಅದು ದೊಡ್ಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಕಾಲೇ ತೆಗಿಬೇಕು ಅಂತ ಹೇಳ್ತಾರೆ. ನಾವು ಆತರ ಯಾರು ಇಲ್ಲಿ ಬಂದ್ರೆ ನಾವು ಆದಷ್ಟು ಕಾಲು ತೆಗೆಯದೆ ಗುಣ ಮಾಡಲಿಕ್ಕೆ ಆಗುತ್ತಾ ಅಂತ ನೋಡ್ತೀವಿ. 90% ನಮ್ಮಲ್ಲಿ ಗುಣ ಆಗಿದೆ. ಒಂದು 3 ತಿಂಗಳು 4 ತಿಂಗಳು ಅವರು ಇಲ್ಲಿ ಟ್ರೀಟ್ಮೆಂಟ್ ಇರ್ತಾರೆ. ನಾವು ಸ್ಟ್ರಿಕ್ಟ್ ಆಗಿ ಅವರಿಗೆ ಸಕ್ಕರೆ ಪ್ರಮಾಣ, ಅವರಿಗೆ ಗ್ಲೂಕೋಸ್ ಲೆವೆಲ್ ಕಂಟ್ರೋಲ್ ಮಾಡುವ ಔಷಧಿಗಳು ಕೊಡ್ತೀವಿ, ರಿಜುವಿನೇಷನ್ ಮಾಡಿಸ್ತೀವಿ. ಅವರಿಗೆ ಇನ್ಫೆಕ್ಷನ್ ಕಡಿಮೆ ಆಗ್ಬೇಕು, ಅವ್ರಿಗೆ CRP ಲೆವೆಲ್ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು HbA1c ಅಂತ ನೀವು ಕೇಳಿರ್ಬೇಕು. ಅಂದ್ರೆ ಆವರೇಜ್ 6 ತಿಂಗಳಿಗೆ ಎಷ್ಟು ಶುಗರ್ ಇದೆ, ಅದು 6 ಇರ್ಬೇಕು. ಇಲ್ಲಿ 17 ಇರುವವರು ಬಂದಿದ್ದಾರೆ. ಎಷ್ಟು ಏಜು? ಬರೀ 35 ವಯಸ್ಸು. ಈಗ ಕಳೆದ 1 ತಿಂಗಳು ಒಳಗಡೆ ಅವರು ಟ್ರೀಟ್ಮೆಂಟ್ ಮಾಡಿ ಗುಣವಾಗಿ ಹೋಗಿದ್ದಾರೆ. ಅವರಿಗೆ ಬೆನ್ನಿನ ಕೆಳಗಡೆಯಾಗಿ ಒಂದು ಗಾಯ ಆಗಿ ಗುಣನೇ ಆಗಿಲ್ಲ. ಲಾಸ್ಟ್ ಅವರು ಸ್ಟ್ರೆಚರ್ ಅಲ್ಲಿ ಇಲ್ಲಿ ಬಂದ್ರು, ಅಂದ್ರೆ ಮನೆಯದೆಲ್ಲ ಆಗ್ಬಿಟ್ರು. ಶುಗರ್ ಅನ್ಕಂಟ್ರೋಲ್ 400ಕ್ಕಿಂತ ಮೇಲೆ. ನೀವು ಮೆಷಿನ್ ಅಲ್ಲಿ ಹಾಕ್ಬಿಟ್ರೆ ಮೆಷಿನ್ ಅಲ್ಲಿ ಶುಗರ್ ಹೈ ಅಂತ ತೋರಿಸುತ್ತೆ, ನಂಬರ್ ಬರಲ್ಲ. ಆ ತರ ಅವರು ಇಲ್ಲಿ 2 ತಿಂಗಳು ಕರೆಕ್ಟ್ ಆಗಿ ಇಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡಿದ್ರು. ಇವಾಗ ಅವರ ಶುಗರ್ 120 ಬಂದಿದೆ. ಇದು HbA1c ಅದು ಇಳಿತಾ ಹೋಗುತ್ತೆ. ಅದು ಪ್ರತಿ ತಿಂಗಳಿಗೆ 3 ಯೂನಿಟ್ ಇಳಿತದೆ. ಇವಾಗ ಅವರಿಗೆ ಅದು 13 ಆಗಿದೆ. ಇನ್ನೊಂದು 6 ತಿಂಗಳವರೆಗೆ ಕರೆಕ್ಟ್ ಆಗಿ ಅವರು ಟ್ರೀಟ್ಮೆಂಟ್ ಮಾಡ್ತಾ ಹೋದ್ರೆ ಅವರು ಇಲ್ಲಿಂದ ಹೋಗುವಾಗ ವಾಕಿಂಗ್ ಮಾಡಿ ಹೋದ್ರು, ಬರುವಾಗ ಸ್ಟ್ರಕ್ಚರ್ ಅಲ್ಲಿ ಬಂದಿದ್ದಾರೆ. ಈ ತರ ಸರ್. ಇನ್ನು ತಕ್ಷಣ ಆಯುರ್ವೇದ ಅಂತ ಬಂದಾಗ ಮೇನ್ ಬ್ರಾಂಚಸ್ ನಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಯಶವಂತಪುರದಲ್ಲಿ ನಾವು ಈಗಿರುವಂತ ಬ್ರಾಂಚ್ ಇದು. ಇಲ್ಲಿ ಅದ್ ಬಿಟ್ರೆ ಬೇರೆ ಕಡೆ ಎಲ್ಲರೂ ಕೂಡ ಬ್ರಾಂಚಸ್ ಗಳಿದೆಯಾ ಸರ್? ಸದ್ಯಕ್ಕೆ ನಾವು ಮೈಸೂರು, ಗೋವಾ, ಜಯನಗರ ಇಲ್ಲೆಲ್ಲ ಒಂದ್ಸಲ ನಾವು ಕೋವಿಡ್ಗೆ ಮುಂಚೆ ನಾವು ಟ್ರೈ ಮಾಡಿದೀವಿ. ಬಟ್ ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ. ಬಟ್ ಇವಾಗ ನಮ್ಗೆ ಅಲ್ಲಿಂದೆಲ್ಲ ಬೇಡಿಕೆಗಳಿದೆ ಮಾಡಬೇಕು ಅಂತ ಹೇಳಿ. ನಾವು ಬೆಂಗಳೂರಲ್ಲೇ ಒಂದು 10 ಸೆಂಟರ್ಸ್ ನಾವು ಮಾಡಬೇಕು. ಯಾಕಂದ್ರೆ ಬೇರೆ ಬೇರೆ ಇದೆ, ಯಶವಂತಪುರ ಒಂದ್ ಸೈಡ್ ಆಯ್ತಲ್ಲ, ಸೊ ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ, ಜಯನಗರ, ವೈಟ್ ಫೀಲ್ಡ್ ಇತ್ಯಾದಿ ಕಡೆಗಳಲ್ಲೆಲ್ಲ ನಮ್ ಸೆಂಟರ್ಸ್ ಮಾಡಬೇಕು ಅಂತ ವಿಚಾರದಲ್ಲಿ ಇದೀವಿ. ಓಕೆ. ಈಗ ಈ ಸೆಂಟರ್ ಸರ್, ಈ ಸೆಂಟರ್ಗೆ ಈಗ ಎಲ್ಲೆಲ್ಲಿಂದ ಬರ್ತಾರೆ ಅಂತ ಪೇಷಂಟ್ಗಳು? ಆಲ್ ಓವರ್ ಬೆಂಗಳೂರಿಂದ, ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಜನ ಬರ್ತಾರೆ. ಈಗ ನಮ್ ಹುಬ್ಬಳ್ಳಿ, ಧಾರವಾಡ, ಗದಗ,
ರಾಯಚೂರು, ಬಳ್ಳಾರಿ, ಬಿಜಾಪುರ ಅಲ್ಲಿಂದೆಲ್ಲ ಬರ್ತಾರೆ. ನಾವು ಬೆಂಗಳೂರಿನಂತೂ ಸರ್ವೇ ಸಾಮಾನ್ಯ, ನಾವು ತುಮಕೂರು, ನೆಲಮಂಗಲ ಇಲ್ಲಿಂದೆಲ್ಲ ಬರ್ತಾರೆ. ಮತ್ತೆ ಬೇರೆ ಬೇರೆ ಸಿಟಿಗಳಿಂದ ನಮ್ಗೆ ಹೈದರಾಬಾದ್ ಇಂದ ಬರ್ತಾರೆ, ಮುಂಬೈಯಿಂದ ಬರ್ತಾರೆ, ಚೆನ್ನೈಯಿಂದ ತುಂಬಾ ಪೇಷಂಟ್ಗಳಿದ್ದಾರೆ, ನಮ್ಗೆ ಕೇರಳದಿಂದನೂ ಪೇಷಂಟ್ಗಳಿದ್ದಾರೆ. ಇಲ್ಲಿಂದೆಲ್ಲ ಪೇಷಂಟ್, ಮತ್ತೆ ಅದಲ್ಲದೆ ದುಬೈಯಿಂದ ಬರ್ತಾರೆ. ಮತ್ತೆ ಇಲ್ಲಿಂದಲೇ ಹೋಗಿ ಪ್ರವಾಸಿ ಜನರು ಇರ್ತಾರಲ್ಲ, ಈಗ US ಅಲ್ಲಿ ಇರುವವರಾಗಲಿ, ಇಲ್ಲ ಬೇರೆ ಬೇರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇರುವವರಾಗಲಿ, ಅವರೆಲ್ಲ ಕೂಡ ಇಲ್ಲಿ ಟ್ರೀಟ್ಮೆಂಟ್ಗೆ ಬರ್ತಾರೆ. ಓಕೆ ಸರಿ, ಬಹಳ ಪ್ರಮುಖವಾಗಿ ಈಗ ಕೆಲವೊಂದು ಪೇಷಂಟ್ಗಳಿಗೆ ನೀವು ಮೆಡಿಸನ್ ಕೊಟ್ಟು ಕಳಿಸ್ಬಿಡ್ತೀರಿ. ಇನ್ನ ಕೆಲವರು ಇಲ್ಲೇ ಇದ್ದು ಅವರು ಒಂದು ವಾರನೋ ಅಥವಾ ಒಂದು 4-5 ದಿನನೋ ಇದ್ದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ರೋಗಿಗಳು ಬರ್ತಾರೆ. ಅಂಥವ್ರಿಗೆ ಇಲ್ಲಿ ಇದ್ದು ಟ್ರೀಟ್ಮೆಂಟ್ ಪಡ್ಕೊಳಕ್ ಅವಕಾಶ ಇದೆ ಸರ್? ಇಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲಿ ಇರುವಂತ ವ್ಯವಸ್ಥೆ ಇದೆ. ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಇನ್ಶೂರೆನ್ಸ್ ಕವರೇಜ್ ಅಂದ್ರೆ ರೀಇಂಬರ್ಸ್ಮೆಂಟ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡಿದ್ರೆ ಅವರು ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದ್ರೆ ಅವ್ರಿಗೆ ಅವರು ಸಬ್ಮಿಟ್ ಮಾಡಿದ್ರೆ ಅವರಿಗೆ ರೀಇಂಬರ್ಸ್ಮೆಂಟ್ ಆಗುತ್ತೆ. ಆ ತರ ವ್ಯವಸ್ಥೆ ಕೂಡ ಇದೆ. ಯಾಕಂದ್ರೆ ನಮ್ದು KPME ಅಂತ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಗವರ್ಮೆಂಟ್ ಅಥಾರಿಟಿಯಿಂದ ನಾವು ಸರ್ಟಿಫೈಡ್ ಆಗಿರುವಂತ ಆಸ್ಪತ್ರೆ ಆಗಿರೋದ್ರಿಂದ, ಗವರ್ಮೆಂಟ್ ಆಥರೈಸ್ಡ್ ಹಾಸ್ಪಿಟಲ್ ಇದೆ. ಸೊ ಆ ತರ ವ್ಯವಸ್ಥೆ ಎಲ್ಲ ಇದೆ. ಇಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡುವಂತ ಇದೆ. ಇಲ್ಲಿ ಕಿಚನ್ ಕೂಡ ಇದೆ. ಅಂದ್ರೆ ಇಲ್ಲಿ ನಾವು ಅವರಿಗೆ ಡಯಟ್ ಆಹಾರಗಳನ್ನೆಲ್ಲ ಕೊಡ್ತೀವಿ. ಪಂಚಕರ್ಮ ಟ್ರೀಟ್ಮೆಂಟ್ ಕೊಡ್ತೀವಿ. ಪಂಚಕರ್ಮ ಅಂದ್ರೆ ನೈಸರ್ಗಿಕವಾಗಿ ನಮ್ಮ ಶರೀರಕ್ಕೆ ಕೆಲವು ರೋಗವನ್ನು ನಿವಾರಣೆ ಮಾಡುವಂತ ಗುಣಗಳಿರುತ್ತವೆ, ಅವರನ್ನು ನಾವು ಜಾಸ್ತಿ ಮಾಡೋದು. ಈಗ ಆಯಿಲ್ ಮಸಾಜ್, ಅಭ್ಯಂಗ ಅಂತ ಹೇಳ್ತೀವಿ. ಮತ್ತೆ ತಲೆಗೆ ಇದು ಮೂರ್ಧ ತೈಲ ಅಂತ ತಲೆಗೆ ಕೆಲವು ಎಣ್ಣೆಗಳನ್ನು ಹಚ್ಚೋದು, ಧಾರ, ಶಿರೋಧಾರ ಅಂತ ಹೇಳುವಂತ ಟ್ರೀಟ್ಮೆಂಟು, ಮತ್ತೆ ರಕ್ತ ಮೋಕ್ಷಣ ಅಂತ ಈ ವೆರಿಕೋಸ್ ವೇನ್ಸ್ ಆ ತರ ಎಲ್ಲ ಬರುವವರಿಗೆ ನಾವು ರಕ್ತ ಮೋಕ್ಷಣ ಅಂತ ಹೇಳುವಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಮತ್ತೆ ವಸ್ತಿ ಇತ್ಯಾದಿ ಪಂಚಕರ್ಮ ಟ್ರೀಟ್ಮೆಂಟ್ಗಳು. ಅದೇನಂದ್ರೆ 7 ದಿವಸ, 11 ದಿವಸ, 14 ದಿವಸ, 21 ದಿವಸ ಈ ತರ ಮಾಡಬೇಕು. ಸೊ ಆ ತರ ಬೇಕಾದವರಿಗೆ ಇಲ್ಲಿ ಅವರು ಇದ್ದು ಟ್ರೀಟ್ಮೆಂಟ್ ಮಾಡಬಹುದು. ಈಗ ದೂರದಿಂದ ಬರ್ತಾರೆ, ಡೈಲಿ ಬಂದು ಹೋಗಕ್ಕಾಗಲ್ಲ, ಅವಾಗ ಇವ್ರು ಇಲ್ಲೇ ಇದ್ದು ವಾಸ ಇದೆ. ಓಕೆ ಸರ್, ಈಗ ಒಂದು ದೊಡ್ಡ ಮಟ್ಟದ ಒಂದು ಪ್ಲಾನ್ ಅಂತೂ, ಒಂದು ಆಸೆಯನ್ನ ತಮ್ಗಿದ್ದೇ ಇರುತ್ತೆ ಸರ್. ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಕೆ ಸಿಟಿನಲ್ಲಿ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ದೊಡ್ಡ ಮಟ್ಟದಲ್ಲಿ ಈ ತರ ಆಯುರ್ವೇದ ಅಂತ ಬಂದಾಗ ನಿಮ್ಗೊಂದಿರುತ್ತೆ, ಪೇಷಂಟ್ಗಳಿಗೆ ಒಂದು ವಾಕ್ ಮಾಡಕ್ಕೆ ಒಂದೊಳ್ಳೆ ಪರಿಸರ, ಮರ ಗಿಡಗಳ ಮಧ್ಯದಲ್ಲಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನುವಂಥದ್ದು. ಆ ತರದ ಏನಾದ್ರು ಆಸೆ ತುಂಬಾ ವರ್ಷಗಳಿಂದ ನಮ್ಮದು ಒಂದು ಕನಸು ಅಂತ ಹೇಳ್ಬೇಕು. ಅದು ಇವಾಗಲೂ ಶ್ರಮಿಸ್ತಾ ಇದ್ದೀವಿ. ಅಂದ್ರೆ ಈಗ ಒಂದು 5 ಎಕರೆ ಒಂದು ವಾತಾವರಣ ಚೆನ್ನಾಗಿರುವಂತಹ ಒಂದು ಗಿಡ ಮರ ಎಲ್ಲ ಇರುವಂತಹ ಒಂದು ಜಾಗ, ಅಲ್ಲಿ ಒಂದು ಆಶ್ರಮ ತರ ಇರುವಂತಹ ಒಂದು ವಾತಾವರಣದಲ್ಲಿ ನಾವು ಈ ಟ್ರೀಟ್ಮೆಂಟ್ ಗಳನ್ನೆಲ್ಲ ಕೊಡಬೇಕು, ನಮ್ಮ ಸಂಶೋಧನೆಗಳನ್ನು ಮಾಡಬೇಕು ಅನ್ನೋದು ನಮ್ದೊಂದು ಕನಸಿದೆ. ಹಾಗೆ ಅದಕ್ಕೆ ಪರಿಶ್ರಮ ಮಾಡ್ತಾ ಇದ್ದೀವಿ. ಹಾಗೆ ಓಕೆ ಸರ್, ಈಗ ನೀವು ಕೆಲವೊಂದಷ್ಟು ಹೇಳ್ತೀರಾ, ಕೆಲವು ಕಡೆ ಏನ್ ಮಾಡ್ತಾರೆ, ಇಂತಿಂತ ತಗೊಳ್ಳಿ ಅಂತ ಹೇಳ್ತಾರೆ. ಈಗ ನಿಮ್ಗೆ ಗೊತ್ತಿದೆ, ಮಾಮೂಲಿ ಇಂಗ್ಲಿಷ್ ಮೆಡಿಸಿನ್ಸ್ ಆದ್ರೆ ನಮಗೆ ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಕೊಟ್ಬಿಡ್ತಾರೆ. ಸೊ ನೀವು ಹೇಳುವಂತ ಮೆಡಿಸಿನ್ಸ್ಗಳು ನಮ್ಗೆ ಯಾವ್ದೋ ಒಂದು ಬಳ್ಳಿ ಹೇಳ್ತೀರಾ, ಯಾವ್ದೋ ಒಂದು ಚಕ್ಕೆ, ಯಾವ್ದೋ ಒಂದು ಬೇರೆ ಹೇಳ್ತಾರೆ, ಇಂಥ ತಗೊಳ್ಳಿ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ಅಂತ. ಕೆಲವು ಸಿಗಲ್ಲ, ಸಿಕ್ಕರು ನಾವ್ ಹೆಂಗ್ ಯೂಸ್ ಮಾಡ್ಬೇಕು ಗೊತ್ತಿಲ್ಲ. ಇನ್ನ ಕೆಲವ್ರಿಗೆ ಅದನ್ನ ಹೋಗಿ ತಗೊಂಬಂದು ಅದನ್ನ ರೆಡಿ ಮಾಡ್ಕೊಳೋದು ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ಆ ತರದ್ ಯಾವ್ದು ಸಜೆಷನ್ ಇದ್ರೆ ಎಲ್ಲವೂ ಕೂಡ ನೀವೇ ಕೊಡ್ತೀರಾ ಸರ್? ನಮ್ದು ಇಲ್ಲಿ ಇನ್ ಹೌಸ್ ಫಾರ್ಮಸಿ ಅಂತ ನಾವು ಮಾಡಿಟ್ಟಿದೀವಿ. ನಮ್ ಡಾಕ್ಟರ್ಸೇ ಅವರ ಖುದ್ದಾಗಿ ಅವರು ಅಸಿಸ್ಟೆಂಟ್ಗಳ ಇಟ್ಕೊಂಡು ನಾವು ಇಲ್ಲಿ ಮೆಡಿಸಿನ್ಸ್ ಅನ್ನು ತಯಾರು ಮಾಡ್ತೀವಿ. ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲಿ ಯಾವ ಗಿಡಮೂಲಿಕೆಗಳು ಬೆಳೆಯುತ್ತದೆ ಅಂತ ನೋಡಿ, ಅಲ್ಲಿಂದ ನಾವು ಮದ್ದಿನ ಗಿಡಗಳನ್ನು ಅಲ್ಲಿಂದ ನಾವು ಸೋರ್ಸ್ ಮಾಡಿ ತರ್ತೀವಿ. ಈ ಕರ್ನಾಟಕದಲ್ಲಿ ಕೂಡ ಕಂಪ ಅಂತ ಇದೆ, ಕರ್ನಾಟಕ ಮೆಡಿಸಿನಲ್ ಪ್ಲಾಂಟ್ ಅಥಾರಿಟಿ ಅಂತ. ಅವ್ರು ಏನ್ ಮಾಡ್ತಾರೆ, ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಹೇಗೆ ಅಂದ್ರೆ ಬೇಸಾಯಗಾರರು, ಫಾರ್ಮರ್ಸ್ ಇರ್ತಾರಲ್ಲ, ಅವರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಕೈ ಜೋಡಿಸಿ ಕೆಲವು ಮದ್ದಿನ ಗಿಡಗಳು ಅವರು ಬೆಳೆಸ್ತಾರೆ. ಅದನ್ನು ನಾವು ಮಂಡ್ಯ, ಮದ್ದೂರು, KR ಪೇಟ್ ಮತ್ತೆ ಈ ಕಡೆಯಿಂದೆಲ್ಲ ನಮ್ಗೆ ಫಾರ್ಮರ್ಸ್ ನಮ್ಗೆ ಕಳಿಸ್ಕೊಡ್ತಾರೆ ಕೆಲವು ಮದ್ದುವಿನ ಗಿಡಗಳನ್ನು. ಈಗ ಅಶ್ವಗಂಧ ಅಂದ್ರೆ ನಾವು ಬೀದರು, ಕಲಬುರ್ಗಿ ಅಲ್ಲಿಂದೆಲ್ಲ ಬೆಳೆಗಾರರು ಅಲ್ಲಿಂದ ತಯಾರು ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಮತ್ತೆ ಕೆಲವು ನೆಗ್ಗಿಲು ಮುಳ್ಳು ಅಂತ ನೀವು ಕೇಳಿರಬಹುದು, ಅದು ಈ ಕಿಡ್ನಿ ಸಮಸ್ಯೆ, ಮೂತ್ರ ಸಮಸ್ಯೆ, ಪ್ರೋಸ್ಟೇಟ್ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿಗೆಲ್ಲ ತುಂಬಾ ಮುಖ್ಯವಾದದ್ದು. ಅದನ್ನೆಲ್ಲ ಈ ಹಳ್ಳಿಗಳು ಮತ್ತೆ ಕಾಡಿನ ಮಧ್ಯದಲ್ಲಿ ಇರುವಂತಹ ಒಂದು ಜಾಗ ಇರುತ್ತಲ್ವಾ, ಅಲ್ಲೆಲ್ಲ ಬೆಳೀತಾರೆ. ಇದು ನ್ಯಾಚುರಲ್ ಆಗಿ ಬೆಳೆದಿರ್ತದೆ. ಅವರು ಅದನ್ನು ನಮಗೆ ಕಲೆಕ್ಟ್ ಮಾಡಿ ಕೊಡ್ತಾರೆ. ಅದನ್ನು ನಾವು ಇಲ್ಲಿ ತಂದು ಬಿಟ್ಟು ನಾವು ಅದನ್ನು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ನಾವು ಇಲ್ಲಿ ಬೇಕಾದಂತಹ ಔಷಧಿಗಳನ್ನು ತಯಾರು ಮಾಡ್ತೀವಿ. ಔಷಧಿ ಅಂತ ಹೇಳಿದಾಗ ಸ್ವರಸ, ಕಷಾಯ, ತೈಲ, ಘೃತ, ಚೂರ್ಣ, ಲೇಹ್ಯ, ಗುಳಿಕ, ಈ ತರ ಒಂದು 6-7 ಕ್ಯಾಟಗರಿ ಕ್ಲಾಸಿಕಲ್ ಮೆಡಿಸಿನ್ಸ್ ಅಂತ ಇದೆ. ಇದೆಲ್ಲ ಸಂಹಿತೆಗಳಲ್ಲಿ ಇರುವಂತಹದ್ದು.
ನಮ್ಮ ತ್ರಿಫಲಾದಿ ಚೂರ್ಣ ಅಂತ ಕೇಳಿರ್ಬೇಕು ನೀವು. ತ್ರಿಫಲಾ ಚೂರ್ಣ, ಅವಿಪತ್ತಿಕರ ಚೂರ್ಣ, ಗಂಧರ್ವಸ್ತಾದಿ ಕಷಾಯ ಇತ್ಯಾದಿ ಕಷಾಯಗಳನ್ನೆಲ್ಲ ಇದೆ. ಇದೆಲ್ಲ ನಾವು ಇಲ್ಲೇ ತಯಾರು ಮಾಡ್ತೀವಿ. ಮತ್ತೆ ನಾವು ಇಲ್ಲಿ ಬಂದ ರೋಗಿಗಳಿಗೆ ಅವರ ಮನೆಗೆ ಆಮೇಲೆ ಫಾಲೋ ಅಪ್ಗೆ ಮೆಡಿಸಿನ್ ನಾವು ಇಲ್ಲಿಂದಲೇ ಕಳಿಸ್ಕೊಡ್ತೀವಿ. ಓಕೆ ಸರ್, ಪ್ರೆಸೆಂಟ್ ತಕ್ಷಣ ಆಯುರ್ವೇದದಲ್ಲಿ ಎಷ್ಟು ಜನ ಡಾಕ್ಟರ್ಸ್ಗಳು, ಸಿಬ್ಬಂದಿಗಳು ಎಲ್ಲ ಎಷ್ಟು ಜನ? ಇವಾಗ 5 ಡಾಕ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಬೇರೆ ಬೇರೆ ಎಕ್ಸ್ಪರ್ಟ್ MD ಎಲ್ಲ ಇರುವಂತವರು. ಅವರು ನಾಡಿ ಪರೀಕ್ಷೆ ಇದೆಲ್ಲ ಮಾಡಿಬಿಟ್ಟು ನೋಡ್ತಾರೆ. ಒಂದು ಡಾಕ್ಟ್ರು IP ಪೇಷಂಟ್ಗಳಿಗೆ ಅಂತ ಇದ್ದಾರೆ. ಒಂದು ಡಾಕ್ಟ್ರು ಈ ಮೆಡಿಸಿನ್ ತಯಾರು ಮಾಡುವ ಇದರಲ್ಲಿ ಅವರು ಅದರನ್ನು ನೋಡ್ಕೋತಾರೆ. ಇನ್ನು ಇನ್ನೊಬ್ರು ಡಾಕ್ಟ್ರು ಹೋಮ್ ವಿಸಿಟ್ ಮಾಡ್ತಾರೆ. ಈಗ ಸಿಟಿ ಒಳಗಡೆ ಕೆಲವರಿಗೆ ಪಾಪ ಬರ್ಲಿಕ್ಕಾಗಲ್ಲ, ಅವರ ರಿಕ್ವೆಸ್ಟ್ ಮೇಲೆಗೆ ನಾವು ಹೋಮ್ ವಿಸಿಟ್ ಮಾಡಿ ಅವರಿಗೆ ನೋಡುವಂತ ವ್ಯವಸ್ಥೆ ಕೂಡ ನಾವು ಇವಾಗ ಒದಗಿಸಿದ್ದೀವಿ. ಈ ತರದ್ನೆಲ್ಲ ಮಾಡ್ತಾರೆ. ಓಕೆ ಸರ್, ಆಯುರ್ವೇದ ಅಂತಂದ್ರೆ ತುಂಬಾ ಸ್ಲೋ, ಅಲ್ಲಿ ಹೋದ್ರೂ ಬೇಗ ವಾಸಿ ಆಗಲ್ಲ, ಟೈಮ್ ವೇಸ್ಟು, ಈ ತರ ಅನ್ನೋರ್ಗೆ ತಾವು ಕೊನೆಯದಾಗಿ ದಕ್ಷಿಣ ಆಯುರ್ವೇದದ ಮೂಲಕ ಸಂಶೋಧಕರಾಗಿ ಏನು ಮೆಸೇಜ್ ಕೊಡ್ತೀರಿ ಸರ್? ಭರವಸೆ ಬಿಡಬೇಡಿ, ಭರವಸೆ ಇಟ್ಕೊಳ್ಳಿ. ಒಂದ್ಸಲ ಬಂದು ಭೇಟಿ ನೀಡಿ, ನಾಡಿ ಪರೀಕ್ಷೆ ಮಾಡಿಸಿ, ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ನೀವು ಹೇಳಿ. 15 ದಿವಸಕ್ಕಿರುವ ಔಷಧಿಗಳನ್ನು ತೆಗೆದು ನೋಡಿ. ನಿಮಗೆ ಒಂದು ಸಿಗ್ನಿಫಿಕೆಂಟ್ ಆದ ಅಂದರೆ ತುಂಬ ಒಂದು ನಿಮಗೆ ಆ ಚೇಂಜ್ ಗೊತ್ತಾಗುತ್ತೆ. ಆ ಒಂದು ಚೇಂಜ್ ನಮಗೆ ಇಲ್ಲಿ ಔಷಧಿಗಳದ್ದು ಟ್ರೀಟ್ಮೆಂಟಿಂದು ಚೇಂಜ್ ನಿಮ್ಗೆ ಗೊತ್ತಾಗುತ್ತೆ. ನೀವು ಖಂಡಿತ ನಿಮ್ಮ ಸಮಸ್ಯೆಗೆ ಇಲ್ಲೊಂದು ಪರಿಹಾರ ಸಿಗ್ಬೋದು. ಓಕೆ ಸರ್, ಇವತ್ತಿನ ನಮ್ಮ ಸಕ್ಸಸ್ ಸ್ಟೋರಿ ಕಾರ್ಯಕ್ರಮದಲ್ಲಿ ತಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ನಮಗೊಂದು ಸಮಯ ಕೊಟ್ಟಿದ್ರಿ. ಧನ್ಯವಾದಗಳು ಸರ್. ನಮಸ್ಕಾರ. ಓಕೆ, ಸೊ ವೀಕ್ಷಕರೇ ಕೇಳಿದ್ರಲ್ಲ, ಇದು ವಿಜ್ಞಾನಿ ಜೊತೆಗೆ ಸಂಶೋಧಕರು ಜೊತೆಗೆ ತಕ್ಷಣ ಆಯುರ್ವೇದದ ಮೂಲಕ ಸಾವಿರಾರು ಜನರಿಗೆ ಹೊಸ ಒಂದು ಸಂಶೋಧನೆಗಳನ್ನ ಮಾಡಿ ಈಗಿರುವಂತ ಪ್ರಮುಖ ಸಮಸ್ಯೆಗಳಿಗೆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡುವಂತ ಮೂಲಕ ಇಲ್ಲಿಗೆ ಏನೂ ಇಲ್ಲ ಅಂತ ಹೇಳಿ ಕೊನೆಯದಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಬಂದವ್ರಿಗೆ ಇನ್ನೂ ಕೂಡ ನಮ್ಮ ಜೀವನ ಇದೆ ಅಂತ ಹೇಳಿ ಒಂದು ಭರವಸೆಯನ್ನ ಮೂಡಿಸಿರುವಂತ ಈ ತಕ್ಷಣ ಆಯುರ್ವೇದದ, ಅದರಲ್ಲೂ ಕೂಡ ಇದರ ನಿರ್ದೇಶಕರಾದಂಥ ಡಾಕ್ಟರ್ ಆಶಾ ಕಿರಣ್ ಸರ್ ಅವರ ಒಂದು ಲೈಫ್ ಸ್ಟೋರಿ ಅಂತಾನೆ ಹೇಳ್ಬೋದು. ಸೊ ಇನ್ನೂ ಕೂಡ ಇವರಿಂದ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಜೊತೆಗೆ ರೋಗಿಗಳಿಂದ ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾಡ್ತೀವಿ. ಜೊತೆಗೆ ಇವರ ಕನಸು ಏನಾಗಿದೆ, ಈಗ ಒಂದು ಬ್ರಾಂಚ್ ಇದೆ, ಇದರಲ್ಲೇ ಸಾವಿರಾರು ಜನ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಬೆಂಗಳೂರಿನ ಇತರ ಕಡೆಗಳಲ್ಲಿ, ನಮ್ಮ ರಾಜ್ಯದ ಇತರ ಭಾಗಗಳಲ್ಲೂ ಕೂಡ ಅವರ ಬ್ರಾಂಚ್ಗಳು ಓಪನ್ ಮಾಡಬೇಕು ಅನ್ನುವಂಥದ್ದಿದೆ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಹಕಾರ ಸಿಕ್ತು ಅಂತಂದ್ರೆ ಅವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಅವ್ರಿಗೂ ಕೂಡ ನಾವು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.